Please consider wearing your headphones for a better audio experience. Morning everybody. I hope everybody is doing good. Right. So yesterday we completed 1000 subscribers. Thank you very much for that. And ಇವತ್ತು ಪಾರ್ಟ್ 3 ಆಫ್ ಸ್ಕೀಮ್ಸನ್ನು ಕವರ್ ಮಾಡೋಣ. ವಿಲ್ ಫಿನಿಶ್ ಇಟ್ ಆಫ್ ವಿತ್ ದಿ ಸ್ಕೀಮ್ಸ್. ಫೈನ್, ರೈಟ್, ಚಲೋ. ಸೊ ಫಸ್ಟ್ ಅನ್ನಭಾಗ್ಯ ಸ್ಕೀಮು. ಇದರೊಳಗಡೆ 5 kg ಪರ್ ಮಂತ್ ಪರ್ ಪರ್ಸನ್ ಏನಂತಾರೆ ಅಕ್ಕಿ ಕೊಡ್ತಾರೆ. ಬೇಸಿಕಲಿ ಫ್ರೀ ಫುಡ್ ಗ್ರೇನ್ಸು ಯಾರಿಗೆ ಕೊಡ್ತಾರೆ? ಬೇಸಿಕಲಿ ಓನ್ಲಿ BPL ಫ್ಯಾಮಿಲೀಸ್ಗೆ ಆ್ಯಂಡ್ ನೋ ಕ್ಯಾಪ್ ಆನ್ ಫ್ಯಾಮಿಲಿ ಮೆಂಬರ್ಸ್. ಏನು ಹಿಂಗೆ ಮೀನಿಂಗ್ ಅಂತಂದ್ರೆ, ಒಂದು ಫ್ಯಾಮಿಲಿ ಒಳಗೆ 10 ಮೆಂಬರ್ಸ್ ಇರ್ಬೋದು, ಒಂದು ಫ್ಯಾಮಿಲಿ ಒಳಗೆ 5 ಮೆಂಬರ್ಸ್ ಇರ್ಬೋದು. ಫೈನ್, 5 ಮೆಂಬರ್ಸಿಗೆ ಅಷ್ಟೇ ಕೊಡ್ತೀವಿ. 10 ಮೆಂಬರ್ಸ್ ಇದ್ದರೆ ಇದ್ರೊಳಗೆ 5 ಮೆಂಬರ್ಸಿಗೆ ಮಾತ್ರ ಪ್ರೊವೈಡ್ ಮಾಡ್ತೀವಿ ಅಂತ ಅನ್ನಂಗಿಲ್ಲ. 10 ಮೆಂಬರ್ಸ್ ಇದ್ರೆ 10 ಮೆಂಬರ್ಸಿಗೂ ಕೊಡ್ತಾರೆ, 5 ಮೆಂಬರ್ಸ್ ಇದ್ರೆ 5 ಮೆಂಬರ್ಸಿಗೂ ಕೊಡ್ತಾರೆ. ಈಸ್ ಇಟ್ ಕ್ಲಿಯರ್? ದಿಸ್ ಈಸ್ ದಿ ಮೀನಿಂಗ್ ಬಿಹೈಂಡ್ ಇಟ್. ಫೈನ್. ನೆಕ್ಸ್ಟು ಅನ್ನ ಸುವಿಧಾ. ಇವಾಗ ಏನು ಮಾಡಕತ್ತಾರೆ? ಹೋಮ್ ಡೆಲಿವರಿ ಕೊಡಕತ್ತಾರೆ. ಏನು ಕೊಡಕತ್ತಾರೆ? PDS, ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್. ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್. ಏನು ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಂತಂದ್ರೆ ಬೇಸಿಕಲಿ ಇಲ್ಲೇನು ಫ್ರೀ ಫುಡ್ ಗ್ರೇನ್ಸ್ ಐತಲ್ಲ, ಇದನ್ನು ಕೊಡೋದಕ್ಕೆ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಂತೀವಿ. ಎಲ್ಲಿ ಕೊಡ್ತಾರೆ? ಬೇಸಿಕಲಿ ಹೋಮ್ ಡೆಲಿವರಿ ಮಾಡ್ತಾರೆ. ಮನೆಗೆ ಹೋಗಿ ಡೋರ್ ಸ್ಟೆಪ್ನಾಗ ಕೊಡ್ತಾರೆ. ಯಾರಿಗೆ ಕೊಡ್ತಾರೆ? ಸೀನಿಯರ್ ಸಿಟಿಸನ್ಸಿಗೆ ಕೊಡ್ತಾರೆ. ಯಾವ ಸೀನಿಯರ್ ಸಿಟಿಸನ್ಸಿಗೆ ಕೊಡ್ತಾರೆ? ದೋಸ್ ಹೂ ಆರ್ ಅಬೌವ್ 80 years. 80 years ಯಾಕೆ? ನಡೆಯೋದು ಕಷ್ಟ ಆಗಿರ್ತೈತಲ್ಲ, ರೈಟ್. ರೇಷನ್ ಅಂಗಡಿ ತನಕ ಹೋಗಕ್ಕೆ ಬರೋದಿಲ್ಲ, ಸೊ ಅದಕ್ಕೋಸ್ಕರ ಕೊಡ್ತಾರೆ. ನೆಕ್ಸ್ಟ್ ಗೃಹಲಕ್ಷ್ಮಿ ಸ್ಕೀಮ್. ಇದ್ರೊಳಗೆ ಏನು ಮಾಡಕತ್ತಾರೆ? ದಿಸ್ ಸ್ಕೀಮ್ ಈಸ್ ವೆರಿ ಫೇಮಸ್. ಎಲ್ಲರೂ ಯೂಸ್ ಮಾಡ್ಕೊಳಕತ್ತೀರಿ ಇದನ್ನು. ಫೈನ್. ಸೊ 2000 rupees ಕೊಡ್ತಾರೆ. ಯಾರಿಗೆ ಕೊಡ್ತಾರೆ? ಹೆಡ್ ವುಮೆನ್ ಆಫ್ ದಿ ಹೌಸ್, ಒಬ್ಬರಿಗೆ ಮಾತ್ರ. ಫೈನ್. ಒಂದು ಮನೆ ಐತಿ, ಅದು ಆಗತ್ತಿ ಸೊಸಿ ನನ್ನ ಹಿರತನ ನಾನು ನಡೆಸ್ತೀನಿ, ಸೊಸಿ ನನ್ನ ಹಿರತನ ನಾನು ನಡೆಸ್ತೀನಿ. ಇದ್ರೊಳಗೆ ಇಬ್ಬರೊಳಗೆ ಒಬ್ರಿಗೆ ಮಾತ್ರ ಕೊಡ್ತಾರೆ. ಆಯ್ತಾ? ನಾನು ಮನೆ ಹಿರಾಳ ಅಂತ ಇಬ್ಬರು ನಿಂತ್ರಂತಂದ್ರೆ ಇಬ್ಬರೊಳಗೆ ಯಾರಿಗಾದರೂ ಒಬ್ರಿಗೆ ಕೊಡ್ತಾರೆ. ಅರ್ಥ ಆಯಿತೋ ಇಲ್ಲೋ? ಫೈನ್. ನೆಕ್ಸ್ಟು ಯಾರ್ಯಾರಿಗೆ ಕೊಡೋಂಗಿಲ್ಲ ಅದನ್ನು ನೋಡ್ಕೊಡ್ರಿ. ವುಮೆನ್ ಗೌರ್ಮೆಂಟ್ ಎಂಪ್ಲಾಯೀಸಿಗೆ ಕೊಡೋಂಗಿಲ್ಲ, ಟ್ಯಾಕ್ಸ್ ಪೇಯರ್ಸಿಗೆ ಕೊಡೋಂಗಿಲ್ಲ. ಆ್ಯಂಡ್ ಇಫ್ ದಿ ಹಸ್ಬೆಂಡ್ ಆಫ್ ದಿ ವುಮನ್, ಹೆಡ್ ವುಮನದ ಹಸ್ಬೆಂಡ್ ಏನಾದರೂ IT ರಿಟರ್ನ್ಸ್ ಆ್ಯಂಡ್ GST ರಿಟರ್ನ್ಸನ್ನು ಫೈಲ್ ಮಾಡ್ತಾ ಇದ್ರು ಅಂತಂದ್ರೆ ಅವ್ರಿಗೆ ಕೊಡೋಂಗಿಲ್ಲ. ದೀಸ್ ಆರ್ ನಾಟ್ ಎಲಿಜಿಬಲ್. ಡಿಪಾರ್ಟ್ಮೆಂಟ್ ಆಫ್ ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್. ನೆಕ್ಸ್ಟ್ ಗೃಹ ಜ್ಯೋತಿ ಸ್ಕೀಮು. ವೆರಿ ಫೇಮಸ್ ಸ್ಕೀಮ್. 200 units ಎಲೆಕ್ಟ್ರಿಸಿಟಿ ಫ್ರೀ ಕೊಡ್ತಾರೆ. ಯಾರಿಗೆ ಕೊಡ್ತಾರೆ? ಓನ್ಲಿ ಡೊಮೆಸ್ಟಿಕ್ ರೆಸಿಡೆಂಟ್. ಓನ್ಲಿ ಡೊಮೆಸ್ಟಿಕ್ ರೆಸಿಡೆಂಟ್ ಹೌಸಸ್ ಮೀನ್ಸ್ ದಿ ಹೌಸ್ ಶುಡ್ ಬಿ ಕನ್ಸ್ಟ್ರಕ್ಟೆಡ್ ಇನ್ ಕರ್ನಾಟಕ. ಫೈನ್. ಕರ್ನಾಟಕ ಬಿಟ್ಟು ಬೇರೆ ಯಾವುದಾದ್ರೂ ರಾಜ್ಯದಾಗ ಮನೆ ಕಟ್ಟಿದ್ರಿ ಅಂತಂದ್ರೆ ಅಲ್ಲಿದು ಏನಂತಾರೆ ಅಪ್ಲೈ ಆಗೋದಿಲ್ಲ. ಆ್ಯಂಡ್ ಬೇರೆಯವರು ಬೇಸಿಕಲಿ ಯಾರಾದರೂ ಅಂದ್ಕೊಡ್ರಿ, ಒಬ್ಬರು ರಾಜಸ್ಥಾನದವ್ರು ಬಂದಾರ, ರಾಜಸ್ಥಾನದಿಂದ ಕರ್ನಾಟಕಕ್ಕೆ ಬಂದಾರ, ಅವರಿಗೆ ಇದು ಸಿಗ್ತೈತೆ ಅನ್ನೋ ಬೆನಿಫಿಟ್ಟು ಸಿಗ್ತೈತಿ. ಪ್ರೊವೈಡೆಡ್ ಈ ಕರ್ನಾಟಕದಾಗ ಕಟ್ಟಿರೋವಂಥ ಮನೆ ಒಳಗಡೆ ಈ ರಾಜಸ್ಥಾನಿಯಿಂದ ಬಂದಿರೋವಂಥ ಜನ ಬಂದಿದ್ರಂತಂದ್ರೆ ಇವ್ರಿಗೂ ಕೂಡ ಈ ಬೆನಿಫಿಟ್ ಸಿಗ್ತೈತಿ. ಈಸ್ ಇಟ್ ಕ್ಲಿಯರ್? ರೈಟ್. ಈಗ ಈ ಗೃಹ ಜ್ಯೋತಿ ಸ್ಕೀಮನ್ನು ಮಾಡೋಕೆ 3 ಯೋಜನೆಗಳನ್ನು ಕೂಡಿಸ್ಯಾರ. ಫಸ್ಟ್ ಕುಟೀರ ಜ್ಯೋತಿ, ಸೆಕೆಂಡ್ ಭಾಗ್ಯ ಜ್ಯೋತಿ, ಆ್ಯಂಡ್ ಥರ್ಡ್ ಈಸ್ ಅಮೃತ ಜ್ಯೋತಿ. ಅದರೊಳಗೆ ಯೂನಿಟ್ಸನ್ನು ಕೊಟ್ಟೇನಿ ಸೈಡಿಗೆ, ನೀವು ನೋಡ್ಕೊಳ್ರಿ. ಫೈನ್, ರೈಟ್. ಲೆಟ್ಸ್ ಮೂವ್ ಹೆಡ್. ನೆಕ್ಸ್ಟ್ ಈ 5 ಗ್ಯಾರಂಟಿ ಸ್ಕೀಮ್ಸ್ ತೊಗೊಂಬದ್ರಲ್ಲ ಲಾಸ್ಟ್ ಇಯರ್, ಆ 5 ಗ್ಯಾರಂಟಿ ಸ್ಕೀಮ್ಸನ್ನು ನೀವು ರಿಜಿಸ್ಟರ್ ಮಾಡಬೇಕು, ಅವರಿಂದ ನೀವು ಯೂಸ್ ಅನ್ನೋದು ಪಡಿಬೇಕು ಅಥವಾ ಬೆನಿಫಿಷಿಯರಿ ಆಗ್ಬೇಕಂತಂದ್ರೆ ಅದಕ್ಕೊಂದು ಸಾಫ್ಟ್ವೇರ್ ಐತಿ, ದಟ್ ಈಸ್ ಕಾಲ್ಡ್ ಆಸ್ ದಿ ಕುಟುಂಬ ಸಾಫ್ಟ್ವೇರ್. ಆಯಿತಾ? ಆ ಸಾಫ್ಟ್ವೇರ್ ಒಳಗಡೆ ನೀವು 5 ಗ್ಯಾರಂಟಿ ಸ್ಕೀಮ್ಸದ ಬೆನಿಫಿಟ್ಸನ್ನು ಪಡಿಬೋದು. ಇಸ್ ಇಟ್ ಕ್ಲಿಯರ್? ನೆಕ್ಸ್ಟ್ ಸ್ವಾಮಿ ವಿವೇಕಾನಂದ ಯುವ ಯೋಜನೆ. ಇದು ಬೇಸಿಕಲಿ ಸೆಲ್ಫ್ ಹೆಲ್ಪ್ ಗ್ರೂಪು, ಬಟ್ ಅಕಾರ್ಡಿಂಗ್ ಟು ದಿ ಸ್ಕೀಮ್, ಈ ಸ್ಕೀಮ್ ಒಳಗಡೆ ಅದಕ್ಕೆ SHG ಅಂತ ಕರೆಯಾಗತ್ತಿಲ್ಲ, ಅವ್ರು ಏನಂತ ಕರೆಯಾಗತ್ತಾರೆ? ಜಾಯಿಂಟ್ ಲಯಬಿಲಿಟಿ ಗ್ರೂಪ್ ಅಂತ ಕರೆಯಾಗತ್ತಾರೆ. ಫೈನ್. ಎಲ್ಲರೂ ಸೇರಿ ವರ್ಕ್ ಮಾಡುವಂಥ ಗ್ರೂಪ್ ಅಂತ ಅರ್ಥ. ಫೈನ್. ಇದಕ್ಕೆ ಸೀಡ್ ಮನಿ ಕೊಡಕತ್ತಾರೆ. ಸೀಡ್ ಮನಿ ಅಂತಂದ್ರೆ ಬೀಜ ತೊಗೊಳಕ್ಕೆ ರೊಕ್ಕಲ್ಲ. ಫೈನ್. ಇಟ್ ಈಸ್ ಆ್ಯನ್ ಇನ್ವೆಸ್ಟ್ಮೆಂಟ್. ಏನಾದರೂ ಬಿಸ್ನೆಸ್ ಮಾಡ್ಬೇಕಂತಂದ್ರೆ ಇನಿಷಿಯಲ್ ಅಮೌಂಟ್ ಏನು ಕೊಡ್ತಾರಲ್ಲ, ದಟ್ ಈಸ್ ಕಾಲ್ಡ್ ಆಸ್ ದಿ ಸೀಡ್ ಮನಿ. ಆ ಸೀಡ್ ಮನಿ ಎಷ್ಟು ಕೊಡಕತ್ತಾರೆ ಅಂತಂದ್ರೆ 1 lakh rupees ಕೊಡಕತ್ತಾರೆ. ಈಸ್ ಇಟ್ ಕ್ಲಿಯರ್? ನೆಕ್ಸ್ಟ್ ಬಸವ ವಸತಿ ಯೋಜನೆ. ವಸತಿ ಅಂತಂದ್ರೆ ಏನು? ಬೇಸಿಕಲಿ ಅಗೇನ್ ಹೌಸಿಂಗ್. ಎಲ್ಲಿರ್ತೀರಿ? ಮನೆಯಾಗ ಇರ್ತಿರೋದ. ಅದಕ್ಕೆ ಇನ್ನೊಂದು ಹೆಸರು ಐತಿ, ರೂರಲ್ ಆಶ್ರಯ ಸ್ಕೀಮ್ ಅಂತ ಕರೀತಾರೆ. ಎರಡೂ ಒಂದ. ಸೊ ಏನು ಮಾಡಕತ್ತಾರೆ? ಹೌಸಿಂಗ್ ಕೊಡಕತ್ತಾರೆ. ಯಾರಿಗೆ ಕೊಡಕತ್ತಾರೆ? ರೂರಲ್ ಹೌಸ್ಲೆಸ್ ಪುವರ್. ಮನಿ ಯಾರಿಗೆ ಇರಂಗಿಲ್ಲಲ್ಲ ರೂರಲ್ ಏರಿಯಾಸ್ದಾಗ ಅವರಿಗೆ ಹೌಸಿಂಗನ್ನು ಮಾಡಿಕೊಡಕತ್ತಾರೆ. ಬಟ್ ಇದಕ್ಕೆ ಒಂದು ಲಿಮಿಟನ್ನು ಇಟ್ಟಾರ, ದ್ಯಾಟ್ ಈಸ್ ಮ್ಯಾಕ್ಸಿಮಮ್ ಇನ್ಕಮ್ಮು ಬೆನಿಫಿಷಿಯರಿ ಇದು ಎಷ್ಟು ಇರಬೇಕಪ್ಪ ಅಂತಂತಾರೆ? 32,000 rupees. ಇಸ್ ಇಟ್ ಕ್ಲಿಯರ್? ಇದಕ್ಕಿಂತ ಜಾಸ್ತಿ ಹೋಗಬಾರ್ದು. ದಿಸ್ ಈಸ್ ಪರ್ ಇಯರ್ ಆರ್ ಪರ್ ಆ್ಯನಮ್, ವಾಟ್ ಎವರ್ ಯು ವಾಂಟ್ ಟು ಕಾಲ್ ಇಟ್. 32,000 rupeesಗಿಂತ ಜಾಸ್ತಿ ಇರಬಾರ್ದು. ಆ್ಯಂಡ್ ಸೆಲೆಕ್ಷನ್ ಹೆಂಗೆ ಆಕೈತಿ? ಗ್ರಾಮ ಪಂಚಾಯತ್ ಸೆಲೆಕ್ಷನನ್ನು ಮಾಡ್ತೈತಿ. ಆ್ಯಂಡ್ ಪರ್ ಯೂನಿಟ್ ಕಾಸ್ಟ್ ಆಫ್ ದಿ ಹೌಸ್ ಶುಡ್ ನಾಟ್ ಎಕ್ಸಿಡ್ 1.5 lakhs. ಆರ್ ಅಷ್ಟೇ ಇದು ಸ್ಕೀಮ್ ಕೊಡ್ತೈತಿ. 1.5 lakhs ತನಕ ಕೊಡ್ತೈತಿ. ನೆಕ್ಸ್ಟ್ ದೇವರಾಜ್ ಅರಸ್ ಅಗೇನ್ ಹೌಸಿಂಗ್ ಸ್ಕೀಮ್.
ಏನಿದು ಶೆಲ್ಟರ್ ಫಾರ್ ಸ್ಪೆಷಲ್ ಕ್ಯಾಟಗರಿ. ಫೈನ್, ಸ್ಪೆಷಲ್ ಕ್ಯಾಟಗರಿ ಅಂದರೆ ವಿಡೋಸ್ ಇರ್ಬೋದು, ಫೈನ್, ಟ್ರಾನ್ಸ್ಜೆಂಡರ್ ಇರ್ಬೋದು, ಎಟ್ಸೆಟ್ರಾ ಎಟ್ಸೆಟ್ರಾ ಎಟ್ಸೆಟ್ರಾ. ಈ ಸ್ಪೆಷಲ್ ಕ್ಯಾಟಗರಿ ಪೀಪಲ್ಗೆ ಶೆಲ್ಟರ್ ಬೇಕಲ್ಲ, ಆ ಶೆಲ್ಟರನ್ನು ಮಾಡಿಕೊಡ್ತೈತಿ ಈ ಸ್ಕೀಮು. ಇದನ್ನು ಸೆಲೆಕ್ಷನ್ ಯಾರು ಮಾಡ್ತಾರೆ? ಡಿಸ್ಟ್ರಿಕ್ಟ್ ಕಮಿಟಿ ಮಾಡ್ತೈತಿ. ನೋಡಿರಿ, ಇನ್ ದ ಕೇಸ್ ಆಫ್ ಬಸವ ವಸತಿ ಯೋಜನೆ ಇಟ್ ಈಸ್ ಗ್ರಾಮ ಪಂಚಾಯತ್, ವೆರಸ್ ಇನ್ ದ ಕೇಸ್ ಆಫ್ ದೇವರಾಜ್ ಅರಸ್ ಹೌಸಿಂಗ್ ಸ್ಕೀಮ್ ಇಟ್ ಈಸ್ ಡಿಸ್ಟ್ರಿಕ್ಟ್ ಕಮಿಟಿ. ಡಿ ಈಸ್ ಇಟ್ ಕ್ಲಿಯರ್? ಬಸವ ಒಳಗೆ ಗ್ರಾಮ ಪಂಚಾಯತ್. ನೆಕ್ಸ್ಟ್ ಜನರಲ್ ಮೆರಿಟ್ ಒಳಗೆ ಬರೋರಿಗೆ ಬೇಸಿಕಲಿ ನಾರ್ಮಲ್ ಪೀಪಲ್ಗೆ 1.2 lakhs ಸಿಗ್ತೈತಿ, SC/ST ಅವರಿಗೆ 1.5 lakhs ಸಿಗ್ತೈತಿ. ಫೈನ್. ನೆಕ್ಸ್ಟ್ ಡಿಜಿ ಕಂದಾಯ ಸ್ಕೀಮ್, ಏನು ಬೇಸಿಕಲಿ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ ಟು ಪೇ ಆಲ್ ಯುವರ್ ಏನಂತಾರ ಟ್ಯಾಕ್ಸ್. ಫೈನ್, ಇಟ್ ಈಸ್ ಎಸ್ಟಾಬ್ಲಿಷ್ಡ್ ಬೈ ದಿ ರೆವೆನ್ಯೂ ಡಿಪಾರ್ಟ್ಮೆಂಟ್. ಫೈನ್, ಬೇರೆ ಬೇರೆ ಥರದ ಸರ್ವಿಸಸನ್ನು ಕೂಡ ಕೊಡ್ತೈತಿ. ಫೈನ್. ನೆಕ್ಸ್ಟ್ ಮಂಗಳ ಭಾಗ್ಯ ಸ್ಕೀಮ್, ವೆರಿ ವೆರಿ ಇಂಪಾರ್ಟೆಂಟ್. ಫೈನ್, ಏನು ಮಾಡಕತ್ತಾರ? ಮಾಸ್ ಮ್ಯಾರೇಜ್ ಮಾಡ್ಕೊಳಕತ್ತಾರ, ಮಾಸ್ ಮ್ಯಾರೇಜ್ ಮಾಡಿ ಕೊಡಾಕತ್ತಾರ ಯಾರು? ಗೌರ್ಮೆಂಟ್. ಅದಕ್ಕೆ ಗೌರ್ಮೆಂಟ್ 55,000 ರೂಪಾಯಿ ಪರ್ ಕಪಲ್ ಖರ್ಚು ಮಾಡಕತ್ತೈತಿ. 55,000 rupees ಪರ್ ಕಪಲ್. ಒಂದು ಹುಡುಗಿಗೆ ಡ್ರೆಸ್ ತೊಗೊಳಕ್ಕೆ ಪ್ಲಸ್ ಮಾಂಗಲ್ಯ ತೊಗೊಳಕ್ಕೆ, ತಾಳಿ ಅಂತ ಕರಿತೀರಿ, ಅದನ್ನು ತೊಗೊಳಕ್ಕೆ ಗೌರ್ಮೆಂಟು 55,000 rupees ಕೊಡಾಕತ್ತೈತಿ. ಅದ್ರ ಜೊತೆಗೆ ಮ್ಯಾರೇಜ್ ಸರ್ಟಿಫಿಕೇಟನ್ನು ಮಾಡ್ಕೊಡಾಕತ್ತೈತಿ. ನೋಡಿರಿ, ಎಲ್ಲ ಗೌರ್ಮೆಂಟ ಮಾಡಿಸ್ಕೊಡಾಕತ್ತೈತಿ. ವಿಚಾರ ಮಾಡಿರಿ, ಮದುವೆ ಹಾಕಿರಿ ನೋಡಿರಿ. ನೆಕ್ಸ್ಟ್ ಸುಮಾ ಪ್ರೋಗ್ರಾಮ್, ಸಸ್ಟೈನಬಲ್ ಮೊಬಿಲಿಟಿ ಅಕಾರ್ಡ್ಸ್. ಫೈನ್, ಇದು ಯಾರ್ದಪ್ಪ ಸ್ಕೀಮ್ ಅಂತಂದ್ರೆ BMTCದವ್ರು ಇಂಪ್ಲಿಮೆಂಟ್ ಮಾಡಕತ್ತಾರೆ. ಎದಕ್ಕಂತಂದ್ರೆ ಫೀಡರ್ ಬಸ್ಸಸ್ಸು, ಸರ್ಕಿಟ್ ಬಸ್ಸಸ್ಸನ್ನು ಇಂಪ್ಲಿಮೆಂಟ್ ಮಾಡಿ ರೂಟ್ ಮತ್ತು ಫೀ ರ್ಯಾಷನಲೈಸೇಷನ್ ಮಾಡಕತ್ತಾರೆ. ಫೈನ್, ಒಂದು ರೂಟಿಂದ ಇನ್ನೊಂದು ರೂಟಿಗೆ ಹೋಗಾಕ, ಇಲ್ಲಿಂದ ಇಲ್ಲಿ ಹೋಗೋಕೆ ಫೀ ಎಷ್ಟಿರಬೇಕು ಅಥವಾ ಫೇರ್ ಎಷ್ಟಿರಬೇಕು ಅಂತ ಡಿಸಿಷನ್ ಮಾಡ್ಬೇಕಲ್ಲ. ಫಾರ್ ದ್ಯಾಟ್ ದೇ ಹ್ಯಾವ್ ಇಂಟ್ರೊಡ್ಯೂಸ್ಡ್ ಸುಮಾ ಪ್ರೋಗ್ರಾಮ್. ಫೈನ್, ಅರ್ಥ ಮಾಡ್ಕೊಳ್ರಿ. ಒಂದು ಸುಮಾನು ಹುಡುಗೈತಿ, ಅದೆಲ್ಲ ಹೊಂಟೈತಿ, ಬಸ್ನಾಗ ಕುಂತ ಹೊಂಟೈತಿ ಅಂತ ಇಟ್ಕೊಳ್ರಿ. ಸೊ ಎದಕ್ಕೆ ಸಂಬಂಧಪಟ್ಟಿದ್ದು? BMTCಗೆ ಸಂಬಂಧಪಟ್ಟಿದ್ದು ಅಂತ ನೆನ್ಪಿಟ್ಕೊಳ್ರಿ. ಈ ಥರ ನೆನ್ಪಿಟ್ಕೊಳ್ಳೋಕೆ ಟ್ರೈ ಮಾಡಿರಿ. ಲೆಟ್ ಅಸ್ ಮೂವ್ ಹೆಡ್. ನೆಕ್ಸ್ಟ್ ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ. ಇಟ್ ಈಸ್ ಅ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್. ಇಟ್ ಪ್ರೊವೈಡ್ಸ್ ಯು ಸ್ಮಾರ್ಟ್ ಕಾರ್ಡ್ಸ್. ಆಯ್ತಾ? ಸ್ಮಾರ್ಟ್ ಕಾರ್ಡ್ಸ್ ಯಾಕಂತಂದ್ರೆ ನಿಮ್ಮನ್ನು ಐಡೆಂಟಿಫಿಕೇಷನ್ ಮಾಡೋಕೆ, ನೀವೇ ಹೌದು ಅಲ್ಲ ಅಂತಂದು. ಇಸ್ ಇಟ್ ಕ್ಲಿಯರ್? ಯಾವ ವರ್ಕರ್ಸಿಗೆ ಕೊಡ್ತಾರೆ? ಅನ್ಆರ್ಗನೈಸ್ಡ್ ವರ್ಕರ್ಸಿಗೆ ಕೊಡ್ತಾರೆ. ಆ್ಯಂಡ್ ಇಟ್ ಈಸ್ ಪ್ರೊವೈಡೆಡ್ ಬೈ ಕರ್ನಾಟಕ ಸ್ಟೇಟ್ ಅನ್ಆರ್ಗನೈಸ್ಡ್ ವರ್ಕರ್ ಸೋಷಿಯಲ್ ಸೆಕ್ಯೂರಿಟಿ ಬೋರ್ಡ್. ಆಯ್ತಾ? ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ ಇದು. ನೆಕ್ಸ್ಟ್ ಕರ್ನಾಟಕ ಸ್ಟೇಟ್ ಗಿಗ್ ವರ್ಕರ್ಸ್ ಇನ್ಶೂರೆನ್ಸ್ ಸ್ಕೀಮ್. ಗಿಗ್ ವರ್ಕರ್ಸ್ ಅಂತಂದ್ರೆ ಬೇಸಿಕಲಿ ಡೆಲಿವರಿ ಬಾಯ್ಸ್. ಈಗ ಫ್ಲಿಪ್ಕಾರ್ಟು, ಅಮೆಝಾನು ಅಥವಾ ನಿಮ್ಮದು ಏನಂತಾರೆ ಝೊಮ್ಯಾಟೊ, ಸ್ವಿಗ್ಗಿ, ಈ ಡೆಲಿವರಿ ಮಾಡ್ತಾರಲ್ಲ, ದ್ಯಾಟ್ ಈಸ್ ಕಾಲ್ಡ್ ಆಸ್ ಗಿಗ್ ವರ್ಕಿಂಗ್. ಫೈನ್. ಆ್ಯಂಡ್ ಕರ್ನಾಟಕ ಗೌರ್ಮೆಂಟ್ ಈಸ್ ದಿ ಫಸ್ಟ್ ಗೌರ್ಮೆಂಟ್ ಆರ್ ದಿ ಫಸ್ಟ್ ಸ್ಟೇಟ್ ಟು ಲಾಂಚ್ ಆ್ಯನ್ ಇನ್ಶೂರೆನ್ಸ್ ಸ್ಕೀಮ್ ಫಾರ್ ಗಿಗ್ ವರ್ಕರ್ಸ್. ಕರ್ನಾಟಕ ಬಿಟ್ಟು ಇನ್ನೂ ಮಟ್ಟ ಯಾವುದು ಬೇರೆ ಸ್ಟೇಟು ಮಾಡಿಲ್ಲ. ಸೊ ಇಟ್ ಈಸ್ ದಿ ಫಸ್ಟ್ ಸ್ಟೇಟ್. ಆ್ಯಂಡ್ ಅಲಾಂಗ್ ವಿತ್ ದ್ಯಾಟ್ ಈ ಇನ್ಶೂರೆನ್ಸು ಆನ್ ಆ್ಯಂಡ್ ಆಫ್ ಡ್ಯೂಟಿ ಅವೈಲೇಬಲ್ ಇರ್ತೈತಿ. ಅಂದ್ರೆ ಅವರು ಡೆಲಿವರಿ ಮಾಡೋಕ್ಕೆ ಹೋಗುವಾಗೂ ಅವೈಲೇಬಲ್ ಇರ್ತೈತಿ, ಡೆಲಿವರಿ ಮಾಡಲಾರ್ದೆ ಮನೆಯಾಗಿದ್ದಾಗೂ ಅವೈಲೇಬಲ್ ಇರ್ತೈತಿ. ನೆಕ್ಸ್ಟ್ ಲೈಫ್ ಇನ್ಶೂರೆನ್ಸು 2 lakhs ಐತಿ. ಆಕ್ಸಿಡೆಂಟಲ್ ಡೆತ್ ಇನ್ಶೂರೆನ್ಸು 2 lakhs ಐತಿ. ಹಾಸ್ಪಿಟಲ್ ರಿಯಂಬರ್ಸ್ಮೆಂಟ್ ಎಷ್ಟು ಮಟ್ಟ ಆಕೈತಿ? 1 lakh ತನಕ ಆಕೈತಿ. ರಿಮೆಂಬರ್ ದ್ಯಾಟ್. ಫೈನ್. ನೆಕ್ಸ್ಟ್ ಕರ್ನಾಟಕ ಸ್ಟೇಟ್ ಡೈಲಿ ನ್ಯೂಸ್ ಪೇಪರ್ ಡೆಲಿವರಿ ವರ್ಕರ್ಸ್ ಆಕ್ಸಿಡೆಂಟ್ ಬೆನಿಫಿಟ್ ಆ್ಯಂಡ್ ಹೆಲ್ತ್ ಬೆನಿಫಿಟ್ ಸ್ಕೀಮ್. ಇದರೊಳಗೆ ಏನಂತಂದ್ರೆ ಯಾರ್ಯಾರು ನ್ಯೂಸ್ ಪೇಪರ್ ಡೆಲಿವರೀಸ್ ಮಾಡ್ತಾರಲ್ಲ ಅವ್ರಿಗೆ ಸಂಬಂಧಪಟ್ಟಿರೋಂಥ ಸ್ಕೀಮು. ಅವ್ರ ಏಜು 16 to 59 years ಒಳಗಡೆ ಇರಬೇಕು. ಆ್ಯಂಡ್ ದೇ ಆರ್ ಸಪೋಸ್ ಟು ಬಿ ರಿಜಿಸ್ಟರ್ಡ್ ಇನ್ ದಿ ಇ ಶ್ರಮ್ ಪೋರ್ಟಲ್. ಫೈನ್. ಈ ಶ್ರಮ್ ಪೋರ್ಟಲ್ ಒಳಗಡೆ ರಿಜಿಸ್ಟರ್ ಇದ್ದು ಆ್ಯಂಡ್ EPF ಮತ್ತು ESI ಎರಡರೊಳಗೂ ಅವರು ರಿಜಿಸ್ಟರ್ಡ್ ಇರಬಾರ್ದು. ನಾಟ್ ರಿಜಿಸ್ಟರ್ಡ್ ಅಂಡರ್ EPF ಆ್ಯಂಡ್ ESI. ಆವಾಗ ಅವರಿಗೆ ಆಕ್ಸಿಡೆಂಟಲ್ ಡೆತ್ತಿಗೆ 2 lakh ಇನ್ಶೂರೆನ್ಸ್ ಸಿಗ್ತೈತಿ. ಹಾಸ್ಪಿಟಲ್ ರಿಯಂಬರ್ಸ್ಮೆಂಟಿಗೆ 1 lakh rupees ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಕೊಡ್ತೈತಿ. ನೆಕ್ಸ್ಟು ಪ್ರಾಜೆಕ್ಟ್ ಕುಬೇರು. ಇದು ಬೆಂಗಳೂರು ಸರ್ಕಲ್ವರೆಗೂ ಇರುವಂತಹ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇದನ್ನು ಇಂಪ್ಲಿಮೆಂಟ್ ಮಾಡೈತಿ. ಎದಕ್ಕಂತಂದ್ರೆ ಟು ಇನ್ಕ್ರೀಸ್ ದಿ ಲಯಬಿಲಿಟಿ ಪ್ರಾಡಕ್ಟ್ಸ್ ಆಫ್ SBI. ಆಯ್ತಾ? ಬೇಸಿಕಲಿ ಇನ್ಕ್ರೀಸ್ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಸ್ ಆಫ್ SBI ಅಂತ ನೆನ್ಪಿಟ್ಕೊಳ್ರಿ. SBIದು ಅಕೌಂಟ್ಸು ಜಾಸ್ತಿ ಮಾಡ್ಕೊಳಕ್ಕೆ ಮಾಡಿರೋಂಥ ಸ್ಕೀಮ್ ಇದು. ಅರ್ಥ ಆಯ್ತಾ? ರೈಟ್, ಮುಂದೋಗೋಣ. ನೆಕ್ಸ್ಟ್ ಎಸ್ ಪ್ರಗತಿ ಪಥ್ ಸ್ಕೀಮು. ಪಥ್ ಅಂತಂದ್ರೆ ಏನು? ಬೇಸಿಕಲಿ ರೋಡು. ಫೈನ್. ಎಲ್ಲಿ ರೋಡನ್ನು ಮಾಡ್ಬೇಕಂತಂದ್ರೆ ರೂರಲ್ ಏರಿಯಾದಾಗ ರೋಡ್ಸ್ ಭಾಳ ಹೊಲಸದಾವು, ಅದಕ್ಕೋಸ್ಕರ ರೂರಲ್ ಏರಿಯಾದಾಗ ರೋಡ್ ಮಾಡ್ಬೇಕಂತದಾರ. ಹೌದಾ? ನೆಕ್ಸ್ಟ್ ಕಲ್ಯಾಣ ಪಥ್ ಸ್ಕೀಮ್. ಕಲ್ಯಾಣ ಅಂತಂದ್ರೆ ಕಲ್ಯಾಣ ಕರ್ನಾಟಕ ನೆನ್ಪಿಟ್ಕೊಂಬಿಡ್ರಿ. ಕಲ್ಯಾಣ ಕರ್ನಾಟಕ. ಸೊ ಕಲ್ಯಾಣ ಕರ್ನಾಟಕದಾಗ ರೋಡ್ ಮಾಡ್ಬೇಕಂತಿದ್ರೆ ದಟ್ ಈಸ್ ಕಾಲ್ಡ್ ಆಸ್ ಕಲ್ಯಾಣ ಪಥ್ ಸ್ಕೀಮ್. ಸೊ ಎಷ್ಟು ರೋಡ್ ಮಾಡ್ಬೇಕಂತಾರೆ? 1150 kilometer ರೋಡನ್ನು ಮಾಡ್ಬೇಕಂತಾರೆ. ಎಲ್ಲಿ ಮಾಡ್ಬೇಕಂತಂದ್ರೆ ಕಲ್ಯಾಣ ಕರ್ನಾಟಕ ರೀಜನ್ದಾಗ ಮಾಡ್ಬೇಕಂತದಾರ. ನೆಕ್ಸ್ಟ್ ಹೊಂಬೆಳಕು ಸ್ಕೀಮ್. ರೈಟ್. ಬೆಳಕು ಅಂತಂದ್ರೆ ಏನು? ಬೇಸಿಕಲಿ ಲೈಟ್. ಈಗ ನೀವು ಲೈಟನ್ನು ಎಲ್ಲಿ ಕೊಡ್ಬೇಕಂತದ್ರಿ? ಎಲ್ಲ ಕಡೆ ಕೊಡ್ಬೇಕಂತದ್ರಿ. ಸೊ ಸ್ಟ್ರೀಟ್ ಲೈಟಿಂಗ್ ಪ್ರೋಗ್ರಾಮ್ ಇದು, ಆರ್ ಸ್ಟ್ರೀಟ್ ಲೈಟಿಂಗ್ ಸ್ಕೀಮ್ ಇದು.
ಫೈನ್. ಎಂಥ ಸ್ಟ್ರೀಟ್ ಲೈಟಿಂಗ್ ಅಂತ ಇಂಥದ್ದಲ್ಲ, ಸ್ಪೆಸಿಫಿಕಲಿ ಸೋಲಾರ್ ಸ್ಟ್ರೀಟ್ ಲೈಟಿಂಗ್ ಸ್ಕೀಮ್ ಇದು. ಬೇಸಿಕಲಿ 50 ಗ್ರಾಮ ಪಂಚಾಯತ್ದಾಗ ಇದನ್ನು ಇಂಪ್ಲಿಮೆಂಟ್ ಮಾಡ್ಬೇಕಂತಾರೆ. ನಂಬರ್ ಈಸ್ ನಾಟ್ ಇಂಪಾರ್ಟೆಂಟ್, ರಿಮೆಂಬರ್ ದಿ ಸ್ಕೀಮ್. ಫೈನ್. ನೆಕ್ಸ್ಟ್ ನಿರಂತರ ಜ್ಯೋತಿ ಯೋಜನೆ. ಫೈನ್. ಏನು ಮಾಡ್ಬೇಕಂತಂದ್ರೆ ಬೇಸಿಕಲಿ ರೂರಲ್ ಏರಿಯಾದಾಗ ಬರುವಂಥ ಎಲೆಕ್ಟ್ರಿಸಿಟಿನ ಡಿವೈಡ್ ಮಾಡ್ಬೇಕಂತಂದ್ರೆ ಅಗ್ರಿಕಲ್ಚರಲ್, ನಾನ್ ಅಗ್ರಿಕಲ್ಚರಲ್ ಅಂತಂದು. ಅಂದ್ರೆ ನಿಮ್ಮ ಮನೆಗೆ ಏನಾದರೂ ಹೊಂಟಿತ್ತಪ್ಪ ಅಂತಂದ್ರೆ ದಟ್ ಈಸ್ ಹೌಸ್ ಹೋಲ್ಡ್ ಎಲೆಕ್ಟ್ರಿಸಿಟಿ. ಅದೇ ಅಗ್ರಿಕಲ್ಚರಿಗೆ ಬೇಕಾಗಿರುವಂಥ ಎಲೆಕ್ಟ್ರಿಸಿಟಿ ಬೇರೆ ಇರ್ತೈತಿ, ರೈಟ್. ಸೊ ಅಗ್ರಿಕಲ್ಚರಲ್ ಆ್ಯಂಡ್ ನಾನ್ ಅಗ್ರಿಕಲ್ಚರಲ್ ಅಂತ ಎರಡು ಲೋಡನ್ನು ಸಪ್ರೇಟ್ ಮಾಡ್ಬೇಕಂತಂದ್ರೆ ಎದಕ್ಕಂತಾರೆ 24 ಅವರ್ಸ್ ನಿಮ್ಗೆ ಪವರ್ ಸಪ್ಲೈನೋ ಕೊಡಬೇಕು ಅಂತ ಪ್ರಾಪರಾಗಿ ರ್ಯಾಷನಲೈಸ್ ಮಾಡ್ಬೇಕಲ್ಲ ಅವರು. ರ್ಯಾಷನಲೈಸ್ ಯಾವಾಗ ಫೀಲ್ಡಿಗೆ ಅಥವಾ ಹೊಲಕ್ಕೆ ಎಲೆಕ್ಟ್ರಿಸಿಟಿನ ಬಿಡಬೇಕು ಆ್ಯಂಡ್ ಯಾವಾಗ ಮನೆ ಕಡೆ ಎಲೆಕ್ಟ್ರಿಸಿಟಿಯನ್ನು ಬಿಡಬೇಕು, ಪ್ರಾಪರಾಗಿ ರ್ಯಾಷನಲೈಸ್ ಮಾಡಬೇಕು. ಎಲ್ಲ ಕಡೆ 24 ಅವರ್ಸ್ ಎಲೆಕ್ಟ್ರಿಸಿಟಿ ಕೊಡೋಕ್ಕಾಗೋದಿಲ್ಲಲ್ಲ. ಸೊ ರ್ಯಾಷನಲೈಸೇಷನ್ ಸಂಬಂಧ ಇರುವಂಥ ನಿರಂತರ ಜ್ಯೋತಿ ಯೋಜನೆ. ನೆಕ್ಸ್ಟ್ ಬ್ರೌಸ್ ಸೇಫ್. ಎದಕ್ಕೈತಂತಂದ್ರೆ ಟು ಪ್ರೊಟೆಕ್ಟ್ ಸಿಟಿಸನ್ಸ್ ಫ್ರಮ್ ಸೈಬರ್ ಫ್ರಾಡ್ಸ್. ತಿಳಿತಾ? ಬ್ರೌಸ್ ಸೇಫ್ ಅಂದ್ರೇನು? ಬ್ರೌಸ್ ಅಂದ್ರೇನು? ಬೇಸಿಕಲಿ ಗೋಯಿಂಗ್ ಥ್ರೂ ದಿ ಇಂಟರ್ನೆಟ್. ಫೈನ್. ಈಗ ಇಂಟರ್ನೆಟ್ ಹೋಗುವಾಗ ದೇರ್ ಕ್ಯಾನ್ ಬಿ ವೇರಿಯಸ್ ಸ್ಕ್ಯಾಮ್ಸ್. ತಿಳಿತಾ? ಯಾರಾದರೂ ನಿಮ್ಗೆ ಹೇಳ್ಬೋದು 10,000 ರೂಪಾಯಿ ಕಳಿಸ್ರಿ, ನಾಳೆ ನಿಮಗೆ 20,000 ರೂಪಾಯಿ ಮಾಡ್ಕೊಡ್ತೇನೆ ಅಂತಂದು. ಅದನ್ನು ನಂಬಿ ನೀವು ಕಳಿಸಿದ್ರಿ ಅಂತಂದ್ರೆ ಮುಗಿದು ಹೋಯ್ತು. ತಿಳಿತಾ? ಅದಕ್ಕೋಸ್ಕರ ಇದಾಗಬಾರ್ದು ಅಂತಂದು ಬ್ರೌಸ್ ಸೇಫ್ ಅನ್ನೋದೊಂದು ಟೂಲನ್ನು ತೊಗೊಂಬಂದಾರ. ಈಸ್ ಇಟ್ ಕ್ಲಿಯರ್? ರೈಟ್. ಚಲೋ ಲೆಟ್ಸ್ ಮೂವ್ ಅಹೆಡ್. ರೈಟ್. ನೆಕ್ಸ್ಟು ಭೂ ಸುರಕ್ಷಾ ಯೋಜನಾ. ಭೂ ಸುರಕ್ಷಾ ಯೋಜನೆ ಒಳಗೆ ಏನು ಮಾಡ್ಬೇಕಂತಂದ್ರೆ ಅಂತ ಬೇಸಿಕಲಿ ಕಂಪ್ಯೂಟರೈಸ್ಡ್ ರೆಕಾರ್ಡ್ಸನ್ನು ಕೊಡ್ಬೇಕಂತಂದ್ರೆ ಎದ್ರದಪ್ಪ ಅಂತಂದ್ರೆ ಬೇಸಿಕಲಿ ನಿಮ್ಮದು ಲ್ಯಾಂಡದ್ದು ಸ್ಕ್ಯಾನ್ ಮಾಡಿ ಅದ್ರ ಸರ್ವೆ ಮಾಡಿ ಅದರದ್ದು ರಿಜಿಸ್ಟ್ರೇಷನ್ ಡಾಕ್ಯುಮೆಂಟ್ಸನ್ನು ಎಲ್ಲ ನಿಮಗೆ ಏನಂತಾರೆ ಕೊಡ್ಬೇಕಂತದಾರ. ತಿಳಿತಾ? ಇದು ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ ಯಾವುದಂತ ರೆವಿನ್ಯೂ ಡಿಪಾರ್ಟ್ಮೆಂಟ್, ಅದನ್ನ ನೆನ್ಪಿಟ್ಕೊಳ್ರಿ. ನೆಕ್ಸ್ಟ್ ನಲ್ ಜಲ್ ಮಿತ್ರ. ಫೈನ್. ನಲ್ ಅಂತಂದ್ರೆ ಏನು, ಜಲ್ ಅಂದ್ರೆ ಏನು? ನಲ್ ಅಂತಂದ್ರೆ ಬೇಸಿಕಲಿ ಟ್ಯಾಪ್, ಜಲ್ ಅಂತಂದ್ರೆ ವಾಟರ್. ಈ ನಲ್ ಜಲ್ ಮಿತ್ರ ಅಂತಂದ್ರೆ ಯಾರು? ಸಂಬಡಿ ಹೂ ಹ್ಯಾಂಡಲ್ಸ್ ದಿಸ್. ಟ್ಯಾಪ್ ಮತ್ತು ವಾಟರನ್ನು ಯಾರು ಹ್ಯಾಂಡಲ್ ಮಾಡ್ತಾರಲ್ಲ, ಕೆಟ್ಟಿತ್ತಪ್ಪ ಅಂದ್ರೆ ಯಾರು ರಿಪೇರಿ ಮಾಡ್ಕೊಡ್ತಾರಲ್ಲ, ದ್ಯಾಟ್ ಪರ್ಸನ್ ಇಸ್ ಕಾಲ್ಡ್ ಆಸ್ ನಲ್ ಜಲ್ ಮಿತ್ರ. ಈಗ ಗೌರ್ಮೆಂಟ್ ಆಫ್ ಕರ್ನಾಟಕ ಏನು ಮಾಡ್ಬೇಕಂತದ ಐತಂತಂದ್ರೆ ಟ್ರೈನ್ ಮಾಡ್ಬೇಕಂತೈತಿ. ಟ್ರೈನ್ ಅಂತಂದ್ರೆ ಅವರಿಗೆ ಟ್ರೈನಿಂಗು ಸ್ಕಿಲ್ ಡೆವಲಪ್ಮೆಂಟನ್ನು ಮಾಡ್ಬೇಕಂತೈತಿ. ಯಾರಿಗೆ? SHG ವುಮೆನ್. SHG ಅಂತಂದ್ರೆ ಸೆಲ್ಫ್ ಹೆಲ್ಪ್ ಗ್ರೂಪ್. ಒಬ್ಬೊಬ್ರಿಗೇ ಎಲ್ಲ ಕೆಲಸ ಮಾಡೋಕ್ಕಾಗೋದಿಲ್ಲ. ಅದಕ್ಕೇನಾಕಾರ ಅಂತಂದ್ರೆ ಒಂದು 4-5 ಮಂದಿ ಹೆಣ್ಮಕ್ಳು ಕೂಡಿ ಒಂದು ಗ್ರೂಪನ್ನು ಮಾಡ್ಕೊತಾರೆ. ಆ ಗ್ರೂಪ್ ಕೂಡಿ ಒಂದು ಕೆಲಸ ಮಾಡೋಕೆ ಹೋಗ್ತೈತಿ ಅಥವಾ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ತೈತಿ ಅಥವಾ ಏನಾದರೂ ಒಂದು ಬಿಸ್ನೆಸ್ ನಡ್ತೈತಿ. ಆ ಗ್ರೂಪಿಗೆ ನಾವೇನಂತ ಕರಿತೀವಿ? ಸೆಲ್ಫ್ ಹೆಲ್ಪ್ ಗ್ರೂಪ್ ಅಂತ ಕರಿತೀವಿ. ತಿಳಿತಾ? ಈಗ SHG ವುಮೆನಿಗೆ ಕರ್ನಾಟಕ ಗೌರ್ಮೆಂಟ್ ಏನು ಮಾಡ್ಬೇಕಂತೈತಿ ಅಂದ್ರೆ ಟ್ರೈನ್ ಮಾಡ್ಬೇಕು ಅಂತ ಐತಿ. ಎದ್ರೊಳಗೆ ಟ್ರೈನ್ ಮಾಡ್ಬೇಕಂತೈತಿ? ಪ್ಲಂಬಿಂಗ್, ಎಲೆಕ್ಟ್ರಿಕಲ್ ಆ್ಯಂಡ್ ಮಷಿನರಿ ವರ್ಕ್. ತಿಳಿತಾ? ನೀವೇನು ಮಾಡ್ತೀರಿ? ಫಸ್ಟಿಗೆ ನೀರು ಬರವಲ್ತಂತಂದ್ಕೊಳ್ಳೇನ ಪ್ಲಂಬಿಂಗ್ ಮಾಡಿಸ್ತೀರಿ. ನೀರು ಬರೋಕತ್ತಂದ್ಕೊಳ್ಳೇನ ಅದನ್ನ ಮೇಲೆ ಟಾಕಿಗೆ ಏರಿಸ್ಬೇಕಲ್ಲ, ಆರ್ ಮೇಲಿರುವಂತಹ ಓವರ್ ಟ್ಯಾಂಕಿಗೆ ಏರಿಸ್ಬೇಕು. ಅದಕ್ಕೋಸ್ಕರ ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ ಬೇಕು. ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ ಜೊತೆ ಅದಕ್ಕೆ ಪಂಪ್ ಬೇಕು. ಸೊ ಮಷಿನರಿ ಎಲ್ಲದರೊಳಗೂ ಕರ್ನಾಟಕ ಗೌರ್ಮೆಂಟ್ ಟ್ರೈನಿಂಗ್ ಕೊಡಬೇಕು ಅಂತ ಐತಿ. ನೆಕ್ಸ್ಟ್ ಖೀರ್ ಸಿಟಿ. ಖೀರ್ ಅಂತಂದ್ರೆ ನಾಲೆಜ್, ಹೆಲ್ತ್ ಕೇರ್, ಇನ್ನೋವೇಷನ್ ಆ್ಯಂಡ್ ರಿಸರ್ಚ್. ನೆನ್ಪಿಟ್ಕೊಳ್ರಿ, ಕೇಳೋ ಚಾನ್ಸಸ್ ಐತಿ ಖೀರ್ ಅಂದ್ರೆ ಏನಂತ. ನಾಲೆಜ್, ಹೆಲ್ತ್ ಕೇರ್, ಇನ್ನೋವೇಷನ್ ಆ್ಯಂಡ್ ರಿಸರ್ಚ್. ಇದು ಎದಕ್ಕೆ ಮಾಡ್ಯಾರಪ್ಪ ಅಂತಂದ್ರೆ ಟು ಅಟ್ರಾಕ್ಟ್ ಇನ್ವೆಸ್ಟ್ಮೆಂಟ್ಸ್. ಈಸ್ ಇಟ್ ಕ್ಲಿಯರ್? ಇಟ್ ಈಸ್ ಸಿಮಿಲರ್ ಟು SEZ. ತಿಳಿತಾ? ಸ್ಪೆಷಲ್ ಎಕನಾಮಿಕ್ ಝೋನ್ ಇದ್ದಂಗೆ ಅದು ಇನ್ವೆಸ್ಟ್ಮೆಂಟ್ ಭಾಳ ಥರ ಟ್ರೈ ಮಾಡ್ತಾರೆ ಇಲ್ಲಿ. ನೆಕ್ಸ್ಟ್ ಕಾವೇರಿ ಆನ್ಲೈನ್ ಪೋರ್ಟಲ್. ಫೈನ್. ಇಟ್ ಈಸ್ ಅ ಪಾರ್ಟ್ ಆಫ್ ಯುವರ್ ಡಿಪಾರ್ಟ್ಮೆಂಟ್ ಆಫ್ ಸ್ಟ್ಯಾಂಪ್ಸ್ ಆ್ಯಂಡ್ ರಿಜಿಸ್ಟ್ರೇಷನ್. ಆ್ಯಂಡ್ ಇದ್ರೊಳಗೆ ಏನಾಕೈತಪ್ಪ ಅಂದ್ರೆ ಪ್ರಾಪರ್ಟಿ ಡಾಕ್ಯುಮೆಂಟ್ಸನ್ನು ರಿಜಿಸ್ಟರ್ ಮಾಡಿಸ್ಕೊಳ್ಳೋದು, ಮ್ಯಾರೇಜ್ ರಿಜಿಸ್ಟ್ರೇಷನ್ ಮಾಡಿಸೋದು ಎಲ್ಲ ಇದ್ರೊಳಗೆ ಮಾಡ್ಬೋದು. ಈಸ್ ಇಟ್ ಕ್ಲಿಯರ್? ಏನು ಮಾಡಿರಿ? ಮಂಗೆಲ್ಲ ಸ್ಕೀಮ್ ಒಳಗಡೆ ಮ್ಯಾರೇಜ್ ಮಾಡ್ಕೊಳ್ರಿ, ಇಲ್ಲಿ ಬಂದು ಮ್ಯಾರೇಜ್ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ರಿ. ಬೆಸ್ಟ್ ಐಡಿಯಾ. ನೆಕ್ಸ್ಟ್ ಶ್ರಮಶಕ್ತಿ ಸ್ಕೀಮ್. ಏನು ಮಾಡ್ಬೇಕಂತಂದ್ರೆ ಟ್ರೆಡಿಷ್ನಲ್ ಸ್ಕಿಲ್ಸನ್ನು ಡೆವಲಪ್ ಮಾಡಿಸ್ಬೇಕಂತಂದ್ರೆ ಯಾರೊಳಗೆ ಮಾಡಿಸ್ಬೇಕಂತಂದ್ರೆ ರಿಲೀಜಿಯಸ್ ಮೈನಾರಿಟಿ ಕಮ್ಯುನಿಟೀಸ್ ಒಳಗಡೆ ಮಾಡಿಸ್ಬೇಕಂತಂದ್ರೆ ಮ್ಯಾಕ್ಸಿಮಮ್ ಆ್ಯನ್ಯುವಲ್ ಇನ್ಕಮ್ ಎಷ್ಟು ಇರಬೇಕು ಆ ಕಮ್ಯುನಿಟಿದು ಅಥವಾ ಆ ಪರ್ಸನದ್ದು ಬೆನಿಫಿಷರಿದು 6 lakh rupees ಇರಬೇಕು. ಆ್ಯಂಡ್ ಯಾವುದೇ ಕಾರಣಕ್ಕೂ ಅವ್ರ ಮನೆ ಒಳಗಡೆ ಗೌರ್ಮೆಂಟ್ ಎಂಪ್ಲಾಯಿ ಇರಬಾರ್ದು. ತಿಳಿತಾ? ನೆಕ್ಸ್ಟು ಅವ್ರಿಗೆ ಲೋನನ್ನು ಕೊಡ್ತಾರೆ 50,000 rupees ಎಟ್ 4% ರೇಟ್ ಆಫ್ ಇಂಟ್ರೆಸ್ಟ್ ಆ್ಯಂಡ್ ಇಟ್ ಈಸ್ ಸಪೋಸ್ ಟು ಬಿ ಪೇಡ್ ಇನ್ 36 ಇನ್ಸ್ಟಾಲ್ಮೆಂಟ್ಸ್. 36 ಇನ್ಸ್ಟಾಲ್ಮೆಂಟ್ಸ್ ಅಂದ್ರೆ 36 ಮಂತ್ಸ್ ಒಳಗಡೆ ತುಂಬಬೇಕು. ಈಸ್ ಇಟ್ ಕ್ಲಿಯರ್? ರಿಮೆಂಬರ್ ದ ಫ್ಯಾಕ್ಟ್ಸ್. ಏನು ಬೇಸಿಕಲಿ ಸ್ಕಿಲ್ ಡೆವಲಪ್ ಮಾಡ್ಸಕತ್ತಾರೆ ಯಾರಿಗೆ? ರಿಲೀಜಿಯಸ್ ಮೈನಾರಿಟಿ ಕಮ್ಯುನಿಟೀಸಿಗೆ, ಅದರೊಳಗಿರುವಂಥ ಮೆಂಬರ್ಸಿಗೆ ಅವ್ರದ್ದು ಮ್ಯಾಕ್ಸಿಮಮ್ ಆ್ಯನ್ಯುವಲ್ ಇನ್ಕಮ್ ಎಷ್ಟು ಇರಬೇಕು? 6 lakh rupees ಇರಬೇಕು. ಅದಕ್ಕಿಂತ ಜಾಸ್ತಿ ಇರಬಾರ್ದು. ಆ್ಯಂಡ್ ಮನಿ ಒಳಗಡೆ ಯಾವುದೇ ಕಾರಣಕ್ಕೂ ಗೌರ್ಮೆಂಟ್ ಎಂಪ್ಲಾಯ್ ವರ್ಕ್ ಮಾಡ್ತಾ ಇರಬಾರ್ದು. ಆ್ಯಂಡ್ ಲೋನ್ 50,000 rupees ಅದು ಕೊಡಬೇಕು. ಲೋನನ್ನು 50,000 rupees ವರ್ತ್ ಲೋನನ್ನು ಕೊಡ್ತಾರೆ ಎಟ್ 4% ರೇಟ್ ಆಫ್ ಇಂಟ್ರೆಸ್ಟ್ ಆ್ಯಂಡ್ ಇಟ್ ಈಸ್ ಸಪೋಸ್ ಟು ಬಿ ಪೇಡ್ ಇನ್ 36 ಮಂತ್ಸ್ ಆರ್ 36 ಇನ್ಸ್ಟಾಲ್ಮೆಂಟ್ಸ್. ಅರ್ಥ ಆಯ್ತಾ? ಯಾಕೋ ಭಾಳ ಫಂಬಲ್ ಆಗತ್ತೆ ನಂದು ಇವತ್ತು, ಸಾರಿ ಫಾರ್ ಇಟ್. ರೈಟ್. ನೆಕ್ಸ್ಟ್ ಕರ್ನಾಟಕ ಸೆಲ್ಫ್ ಎಂಪ್ಲಾಯ್ಮೆಂಟ್ ಸ್ಕೀಮ್. ಅಗೇನ್ ವೆರಿ ವೆರಿ ಸಿಮಿಲರ್.
ಲೋನ್ ಮತ್ತು ಸಬ್ಸಿಡಿಯನ್ನು ಕೊಡ್ತಾರೆ. ಯಾರಿಗೆ ಕೊಡ್ತಾರೆ? ರಿಲಿಜಿಯಸ್ ಮೈನಾರಿಟೀಸಿಗೆ ಕೊಡ್ತಾರೆ. 33% ಆಫ್ ದಿ ಯೂನಿಟ್. ಫಾರ್ ಎಕ್ಸಾಂಪಲ್ ನೀವು ಒಂದು ಬಿಸ್ನೆಸ್ ಹಾಕಿದ್ರಿ ಅಂತ ಇಟ್ಕೊಳ್ರಿ. ಆ ಬಿಸ್ನೆಸ್ ಒಳಗಡೆ 33% ಆಫ್ ದಿ ಯೂನಿಟ್ ಆರ್ ಮ್ಯಾಕ್ಸಿಮಮ್ 1 lakh rupees ಕರ್ನಾಟಕ ಗೌರ್ಮೆಂಟ್ ಕೊಡ್ತೈತಿ. ಏನಂತ ಕೊಡ್ತೈತಿ? ಸಬ್ಸಿಡಿ ಅಂತ ಕೊಡ್ತೈತಿ. ಇಸ್ ಇಟ್ ಕ್ಲಿಯರ್? ಆ್ಯಂಡ್ ಮ್ಯಾಕ್ಸಿಮಮ್ ಆ್ಯನ್ಯುವಲ್ ಇನ್ಕಮ್ ಎಷ್ಟು ಇರ್ಬೋದು? 6 lakhs ಇರ್ಬೋದು. ಇಸ್ ಇಟ್ ಕ್ಲಿಯರ್? ಅದೇ ಥರ ಮನಿ ಒಳಗಡೆ ಯಾವುದೇ ಥರದ ಗೌರ್ಮೆಂಟ್ ಎಂಪ್ಲಾಯಿ ಇರಬಾರ್ದು. ಅರ್ಥ ಆಯ್ತಾ? ರೈಟ್. ನೆಕ್ಸ್ಟ್ ಸ್ವಾವಲಂಬಿ ಸಾರಥಿ ಸ್ಕೀಮ್. ಸ್ವಾವಲಂಬಿ ಅಂದರೆ ಏನು? ಬೇಸಿಕಲಿ ಸೆಲ್ಫ್ ಸಫಿಷಿಯೆಂಟ್. ಸಾರಥಿ ಅಂದರೆ ಏನು? ಬೇಸಿಕಲಿ ಎನಿ ವೆಹಿಕಲ್. ಸೊ ಸೆಲ್ಫ್ ಸಫಿಷಿಯೆಂಟ್ ವೆಹಿಕಲ್ ಯಾರಿಗೆ ಕೊಡಕತ್ತಾರೆ? ಬೇಸಿಕಲಿ ಇಟ್ ಈಸ್ ಅ ಸಬ್ಸಿಡಿ ಸ್ಕೀಮ್ ವಿಚ್ ವಿಲ್ ಬಿ ಪ್ರೊವೈಡೆಡ್ ಆನ್ ದಿ ಪರ್ಚೇಸ್ ಆಫ್ ವೆಹಿಕಲ್ಸ್. ನೀವು ಏನಾದರೂ ಗಾಡಿ ತೊಗೊಂಡ್ರೆ ಅಂತಂದ್ರೆ ಅದ್ರ ಮೇಲೆ ಸಬ್ಸಿಡಿ ಕೊಡ್ತಾರೆ. ಯಾರಿಗೆ ಕೊಡ್ತಾರೆ? ಬ್ಯಾಕ್ವರ್ಡ್ ಕ್ಲಾಸಸ್ಸಿಗೆ ಆ್ಯಂಡ್ ಮೈನಾರಿಟೀಸಿಗೆ ಕೊಡ್ತಾರೆ. ಮ್ಯಾಕ್ಸಿಮಮ್ 4 lakhs ಯಾರಿಗೆ ಕೊಡಕತ್ತಾರೆ? SC/STಗೆ ಕೊಡಕತ್ತಾರೆ ಆನ್ ಬೈಯಿಂಗ್ ಅ 4-wheeler. ಫೈನ್. ಒಂದು ಕಾರ್ ತೊಗೊಂಡ್ರಿ ಅಂತಂದ್ರೆ ಅದ್ರ ಮೇಲೆ 4 lakh ಸಬ್ಸಿಡಿಯನ್ನು ಕೊಡ್ತೈತಿ. ಯಾರಿಗೆ? SC/ST ಅವ್ರಿಗೆ ಕೊಡ್ತೈತಿ. ಫೈನ್. ರೈಟ್. ಚಲೋ ನೆಕ್ಸ್ಟ್ ನಮ್ಮ ಕಾರ್ಗೋ. ಇದು KSRTC ಸ್ಕೀಮು. ಎದಕ್ಕೈತಪ್ಪ ಅಂತಂತಾರೆ? ನಾನ್ ಟಿಕೆಟಿಂಗ್ ರೆವಿನ್ಯೂವನ್ನು ಜನ್ರೇಟ್ ಮಾಡೋಕೆ. ನಾನ್ ಟಿಕೆಟಿಂಗ್ ರೆವಿನ್ಯೂ ಅಂತಂತಾರೆ ಬೇಸಿಕಲಿ ಕಾರ್ಗೋ ಅಂತ ಕರಿತೀವಿ. ಫೈನ್. ಕಾರ್ಗೋ ಅಂತಂದ್ರೆ ನೀವು ಬಾಕ್ಸು ಅಥವಾ ಏನಾದರೂ ಒಂದು ಕನ್ಸೈನ್ಮೆಂಟ್ ಇತ್ತಂದ್ರೆ ಅದನ್ನು ಒಂದು ಊರಿಂದ ಇನ್ನೊಂದು ಊರಿಗೆ ಕಳಿಸ್ತೀರಿ. ಫಾರ್ ಎಕ್ಸಾಂಪಲ್ ಕನ್ಸಿಡರ್ ದಿಸ್ ಇಸ್ ಬೆಂಗಳೂರು, ಕನ್ಸಿಡರ್ ದಿ ಅದರ್ ಸಿಟಿ ಈಸ್ ಮೈಸೂರು. ಫೈನ್. ನನಗೆ ಒಂದು ದೊಡ್ಡ ಮಷೀನನ್ನು ಅಥವಾ ಒಂದು ಬೈಕನ್ನು ನನಗೆ ಇಲ್ಲಿಂದ ಇಲ್ಲಿ ಕಳಿಸೋದೈತಿ. ಅವಾಗ ನಾವೇನು ಮಾಡ್ತೀವಿ? ವಿ ಗೋ ಟು KSRTC, ವಿ ಆಸ್ ದೆಮ್ ಟು ಪ್ಯಾಕ್ ಅವರ್ ಬೈಕ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಇಟ್ ದೇರ್. ಇದಕ್ಕೆ ನಾವೇನಂತ ಕರಿತೀವಿ? ವಿ ಕಾಲ್ ಇಟ್ ಆಸ್ ಕಾರ್ಗೋ. ಫೈನ್. ಈಗ ನಾನ್ ಟಿಕೆಟಿಂಗ್ ರೆವೆನ್ಯೂ ಅಂತಂತಾರೆ ಇಟ್ ಈಸ್ ಟ್ರೈಂಗ್ ಟು ಇನ್ಕ್ರೀಸ್ ಇಟ್ಸ್ ಕಾರ್ಗೋ ಶೇರ್. ಫೈನ್. ಟಿಕೆಟಿಂಗ್ ರೆವೆನ್ಯೂ ಭಾಳ ಕಮ್ಮಿ ಆಕೈತಿ. ಯಾಕಂತಂದ್ರೆ ಈಗ ಹೊಸ ಸ್ಕೀಮಿಂದ ಹೆಣ್ಮಕ್ಳಿಗೆಲ್ಲ ಫ್ರೀ ಬಸ್ ಪಾಸ್ ಕೊಟ್ಟಿರೋದ್ರಿಂದ, ಫ್ರೀ ಬಸ್ ಎಂಟ್ರಿ ಕೊಟ್ಟಿರೋದ್ರಿಂದ ಟಿಕೆಟಿಂಗ್ ರೆವೆನ್ಯೂ ಅಂತ ಕಮ್ಮಿ ಆಕೈತಿ. ಅದಕ್ಕೋಸ್ಕರ ನಮ್ಮ ಕಾರ್ಗೋ ಈಸ್ ಅ ವೆರಿ ಇಂಪಾರ್ಟೆಂಟ್ ಸ್ಕೀಮ್ ರೈಟ್ ನಾವು. ನೆಕ್ಸ್ಟ್ ಟಾಪ್ಸ್ ಅಂತಂದರೆ ಟಾರ್ಗೆಟ್ ಒಲಿಂಪಿಕ್ ಪೋಡಿಯಂ ಸ್ಕೀಮ್. ಬೇಸಿಕಲಿ ಜನರನ್ನು ಐಡೆಂಟಿಫೈ ಮಾಡಿ ಯಾರ್ಯಾರು ಸ್ಪೋರ್ಟ್ಸ್ ಒಳಗಡೆ ಚೆನ್ನಾಗಿ ವರ್ಕ್ ಮಾಡ್ತಾ ಇರ್ತಾರಲ್ಲ, ಯಾರ್ಯಾರು ಸ್ಪೋರ್ಟ್ಸ್ ಒಳಗಡೆ ಚೆನ್ನಾಗಿ ಆಟ ಆಡ್ತಾ ಇರ್ತಾರೆ, ಆ ಥರ ಜನರನ್ನು ಪ್ರಾಪರಾಗಿ ಐಡೆಂಟಿಫೈ ಮಾಡಿ ಅವರನ್ನು ಪ್ರಾಪರಾಗಿ ಗ್ರೂಮ್ ಮಾಡಿ ಅವರನ್ನು ಪ್ರಿಪೇರ್ ಮಾಡಿ ಒಲಿಂಪಿಕ್ ಮೆಡಲ್ಸನ್ನು ಗೆಲ್ಲುವಂಗೆ ಮಾಡುವಂಥ ಸ್ಕೀಮಿಗೆ ಟಾಪ್ಸ್ ಸ್ಕೀಮ್ ಅಂತ ಕರಿತೀವಿ. ಆಯ್ತಾ? ಯಾಕೆ? ಟಾಪ್ದಾಗ ಬರ್ಬೇಕು ಅವರು, ಒಲಿಂಪಿಕ್ಸ್ನಾಗ ಟಾಪ್ದಾಗ ಬರಬೇಕು. ಅದಕ್ಕೋಸ್ಕರ ಟಾಪ್ಸ್ ಸ್ಕೀಮನ್ನು ತೊಗೊಂಬಂದಾರೆ. ನೆಕ್ಸ್ಟ್ ಸ್ವಚ್ಛ ಮಂದಿರ ಅಭಿಯಾನ. ಸ್ವಚ್ಛ ಮಂದಿರ ಅಭಿಯಾನ ಎದಕ್ಕೈತೆ ಅಂತಂದ್ರೆ ನಮ್ದೆಲ್ಲ ಹಿಂದೂ ಪ್ಲೇಸಸ್ ಆಫ್ ವರ್ಷಿಪನ್ನು ಕ್ಲೀನಾಗಿ ಇಡಬೇಕು ಅಂತ ಒಂದು ಏನಂತಾರೆ ಅಭಿಯಾನ ನಡೆಸ್ಯಾರ. ದಟ್ ಈಸ್ ಕಾಲ್ಡ್ ಆಸ್ ಸ್ವಚ್ಛ ಮಂದಿರ ಅಭಿಯಾನ. ಫೈನ್. ಲೆಟ್ ಅಸ್ ಗೋ ಲಿಟಲ್ ಡೌನ್. ನೆಕ್ಸ್ಟ್ ಬೆಳಕು. ಬೆಳಕು ಅಂದರೆ ಏನು? ಬೇಸಿಕಲಿ ಲೈಟ್ ಎಲ್ಲಿ ಕೊಡ್ತೀರಿ? ಎಲ್ಲಿ ಲೈಟ್ ಇರೋಂಗಿಲ್ಲ ಅಲ್ಲಿ ಲೈಟ್ ಕೊಡ್ತೀರಿ. ಸೊ ಲೈಟ್ ಎಲ್ಲಿಲ್ಲ? ಅನ್ಎಲೆಕ್ಟ್ರಿಫೈಡ್ ಹೌಸ್ ಹೋಲ್ಡ್ಸ್ ಒಳಗಡೆ ಲೈಟ್ ಇಲ್ಲ. ಬೇಸಿಕಲಿ ಅಲ್ಲಿ ಎಲೆಕ್ಟ್ರಿಸಿಟಿ ಇಲ್ಲ. ಅಂಥ ಹೌಸ್ ಹೋಲ್ಡ್ಸಿಗೆ ಅನ್ಎಲೆಕ್ಟ್ರಿಫೈಡ್ ಹೌಸ್ ಹೋಲ್ಡ್ಸ್ ಅಂತ ಕರಿತೀವಿ. ಅಂಥ ಅನ್ಎಲೆಕ್ಟ್ರಿಫೈಡ್ ಹೌಸ್ ಹೋಲ್ಡ್ಸಿಗೆ ನಾವೇನು ಮಾಡ್ಬೇಕಂತ ಇದೀವಿ? ಎಲೆಕ್ಟ್ರಿಸಿಟಿ ಕನೆಕ್ಷನ್ ಕೊಡ್ಬೇಕಂತ ಇದೀವಿ. ಸಿಟಿ ಒಳಗೆ ಯೂಶ್ವಲಿ ಎಲ್ಲ ಕಡೆ ಇದ್ದಿರ್ತೈತಿ ಎಲೆಕ್ಟ್ರಿಸಿಟಿ ಕನೆಕ್ಷನ್. ಎಲ್ಲಿರಂಗಿಲ್ಲಪ್ಪ ಅಂದ್ರೆ ರೂರಲ್ ಏರಿಯಾಸ್ದಾಗ ಇರೋದಿಲ್ಲ. ಸೊ ಅಂಥ ರೂರಲ್ ಏರಿಯಾಸ್ದಾಗ ಅನ್ಎಲೆಕ್ಟ್ರಿಫೈಡ್ ಹೌಸಸನ್ನು ಹುಡ್ಕೊಂಡು ಅವರಿಗೆ ಎಲೆಕ್ಟ್ರಿಸಿಟಿ ಕನೆಕ್ಷನ್ ಕೊಡಬೇಕು ಅನ್ನೋದೇ ಸ್ಕೀಮ್. ಯಾವುದು? ಬೆಳಕು ಸ್ಕೀಮ್. ನೆಕ್ಸ್ಟ್ ಉದ್ಯಮ ಶಕ್ತಿ ಸ್ಕೀಮ್. ಫೈನ್. ಏನು ಮಾಡ್ಬೇಕಂತಂದ್ರೆ ಫಸ್ಟಿಗೆ ಪೆಟ್ರೋಲ್ ಬಂಕನ್ನು ಎಸ್ಟಾಬ್ಲಿಷ್ ಮಾಡ್ತೈತಿ. ಯಾರು? ಸ್ಟೇಟ್ ಗೌರ್ಮೆಂಟು. ಒಂದು ಪೆಟ್ರೋಲ್ ಬಂಕನ್ನು ಎಸ್ಟಾಬ್ಲಿಷ್ ಮಾಡಿಸ್ತೈತಿ. ಯಾರು? ಸ್ಟೇಟ್ ಗೌರ್ಮೆಂಟ್ ಮಾಡಿಸ್ತೈತಿ. ಆ ಪೆಟ್ರೋಲ್ ಬಂಕ್ ಒಳಗಡೆ SHG ವುಮೆನ್ನಿಗೆ ಕೆಲಸ ಮಾಡೋಕ್ಕೆ ಹೆಲ್ಪ್ ಮಾಡ್ತೈತಿ. SHG ವುಮೆನ್ ಅಂದರೆ ಸೆಲ್ಫ್ ಹೆಲ್ಪ್ ಗ್ರೂಪ್ ಒಳಗೆ ಇರ್ತಾರಲ್ಲ, ಗ್ರೂಪ್ ಆಫ್ ವುಮೆನ್ ಇರ್ತಾರಲ್ಲ, ಅವರಿಗೆ ಕೆಲಸ ಕೊಡಿಸ್ತೈತಿ ಪೆಟ್ರೋಲ್ ಬಂಕ್ದಾಗ. ಅವ್ರದ್ದು ಏನಾದರೂ ಬಿಸ್ನೆಸ್ ಇತ್ತಪ್ಪ ಅಂತಂದ್ರೆ ಆ ಪೆಟ್ರೋಲ್ ಬಂಕ್ದಾಗ ಆ ಬಿಸ್ನೆಸ್ಸನ್ನು ಅವ್ರು ನಡೆಸ್ಬೋದು. ಫಾರ್ ಎಕ್ಸಾಂಪಲ್ ನೀವು ನೋಡ್ಬೋದು ಸರ್ಟನ್ ಪೆಟ್ರೋಲ್ ಬಂಕ್ಸ್ದಾಗ ನಿಮಗೆ ಏನಂತಾರ ಬೇಕಾಗಿರುವಂಥ ಪದಾರ್ಥಗಳು, ಫಾರ್ ಎಕ್ಸಾಂಪಲ್ ಫುಡ್ ಸ್ಟಫ್, ಐಸ್ ಕ್ರೀಮ್ಸು, ಈ ಥರ ಎಲ್ಲ ಏನಂತಾರ ಶಾಪ್ಸ್ ಇರ್ತಾವೆ. ಸೊ ಅದನ್ನೇನಾದರೂ ಮಾಡೋಕ್ಕೆ ಹೆಲ್ಪ್ ಮಾಡಿ ಕೊಡ್ತೈತಿ. ರೈಟ್. ನೆಕ್ಸ್ಟ್ ಕರ್ನಾಟಕ SC/ST ಇಂಟರ್ ಮ್ಯಾರೇಜ್ ಆರ್ ಇಂಟರ್ ಕಾಸ್ಟ್ ಕಪಲ್ ಮ್ಯಾರೇಜ್ ಅಸಿಸ್ಟೆನ್ಸ್ ಸ್ಕೀಮ್. ಇಟ್ ಅಪ್ಲೈಸ್ ಟು ಬೋತ್ ಅನುಲೋಮ ಆ್ಯಂಡ್ ಪ್ರತಿಲೋಮ ಮ್ಯಾರೇಜಸ್. ಫೈನ್. ಅನುಲೋಮ ಮತ್ತು ಪ್ರತಿಲೋಮ ಅಂತಂದ್ರೆ ಏನಂತ ಒಂದು ಸತ ಪ್ರಾಪರಾಗಿ ಹೋಗಿ ಚೆಕ್ ಮಾಡಿರಿ. ದೀಸ್ ಆರ್ ಸೊಸೈಟಲ್ ವರ್ಡ್ಸ್. ಸೊಸೈಟಿ ಅನ್ನೋ ಸಬ್ಜೆಕ್ಟ್ದಾಗ ಇದನ್ನು ಓದ್ತೀರಿ. ಅನುಲೋಮ ಮ್ಯಾರೇಜ್ ಅಂದ್ರೆ ಒಂಥರ ಮ್ಯಾರೇಜು, ಪ್ರತಿಲೋಮ ಮ್ಯಾರೇಜ್ ಅಂದ್ರೆ ಇನ್ನೊಂದು ಥರ ಮ್ಯಾರೇಜು. ಸೊ ಬೋತ್ ದೀಸ್ ವರ್ಡ್ಸ್ ಆರ್ ರಿಲೇಟೆಡ್ ಟು ಇಂಟರ್ ಕಾಸ್ಟ್ ಮ್ಯಾರೇಜಸ್. ಫೈನ್. ಇಂಟರ್ ಕಾಸ್ಟ್ ಮ್ಯಾರೇಜಸ್ಸಿಗೆ ಸಂಬಂಧಪಟ್ಟಿರುವಂಥ ವರ್ಡ್ಸ್ ಅದನ್ನು ಒಂದು ಸತ ಹೋಗಿ ನೋಡ್ಕೊಳ್ರಿ. ಸೊ ಈ ಸ್ಕೀಮು ಅನುಲೋಮ ಮತ್ತು ಪ್ರತಿಲೋಮ ಮ್ಯಾರೇಜ್ ಎರಡಕ್ಕೂ ಅಪ್ಲೈ ಆಕೈತಿ. ಆ್ಯಂಡ್ ಇದರೊಳಗಡೆ ಕಪಲ್ಸ್ ದೇ ಶುಡ್ ಬಿಲಾಂಗ್ ಟು ಶೆಡ್ಯೂಲ್ಡ್ ಕಾಸ್ಟ್ಸ್. ಇಸ್ ಇಟ್ ಕ್ಲಿಯರ್? ಎನಿ ಒನ್, ಯಾರಾದರೂ ಒಬ್ಬರು, ಐದರ್ ದಿ ಗ್ರೂಮ್ ಆರ್ ದಿ ಬ್ರೈಡ್, ಇವರಿಬ್ಬರ ಒಳಗಡೆ ಯಾರಾದರೂ ಒಬ್ಬರು ಶೆಡ್ಯೂಲ್ ಕಾಸ್ಟಿಗೆ ಸಂಬಂಧಪಟ್ಟವ್ರು ಇರಬೇಕು. ಆ್ಯಂಡ್ ಅವರಿಗೆ 2,50,000 ರೂಪೀಸ್ ಗ್ರೂಮಿಗೆ ಕೊಡ್ತಾರೆ. ಗ್ರೂಮ್ ಅಂತಂದ್ರೆ ಮದುವೆ ಆಗೋ ಗಂಡಿಗೆ. ಆ್ಯಂಡ್ 3 lakh rupees
ಮದುವೆ ಆಗೋ ಹೆಣ್ಣಿಗೆ ಕೊಡ್ತಾರೆ. ಯಾಕೆ ಸರ್ 50,000 ರೂಪಾಯಿ ಜಾಸ್ತಿ, ಮತ್ತು ಅವ್ರದ್ದೆಲ್ಲ ಬಂಗಾರ ಬೆಳ್ಳಿ ಕಾಸ್ಟ್ಲಿ ಇರ್ತೈತಲ್ಲ ರೀ ಹೆಣ್ಮಕ್ಳು. ಫೈನ್, ಅವ್ರ ಡ್ರೆಸ್ ಯಾವತ್ತೂ ಕಾಸ್ಟ್ಲಿ, ನಮಗೆ ಒಂದು ಪ್ಯಾಂಟ್ ಶರ್ಟ್ ಮೇಲೆ ಹೋಗಿ ನಿಂದಿರ್ತೇವೆ, ರೈಟ್. ನೆಕ್ಸ್ಟ್ ಕರ್ನಾಟಕ SC/ST ಇಂಟ್ರಾ ಕಾಸ್ಟ್ ಮ್ಯಾರೇಜ್. ಇಂಟ್ರಾ ಕಾಸ್ಟ್ ಅಂದರೆ ವಿದಿನ್ ದಿ ಕಾಸ್ಟ್. ಫೈನ್, ಅವರಿಗೆ 2 ಲಕ್ಷ ರೂಪಾಯಿ ಕೊಡ್ತಾರೆ. ಆ್ಯಂಡ್ SC/ST ವಿಡೋ ಮ್ಯಾರೇಜಿಗೆ ಏನು ಕೊಡಕತ್ತಾರ, 3 ಲಕ್ಷ ಕೊಡಕತ್ತಾರ. ಫೈನ್, ಇದಿಷ್ಟೇ ನಂಬರ್ ನೆನ್ಪಿಟ್ಕೊಳ್ರಿ, ನಥಿಂಗ್ ಮೋರ್ ಈಸ್ ರಿಕ್ವೈರ್ಡ್. ಒಂದು ಇಂಟರ್ ಕಾಸ್ಟ್ ಐತಿ, ಇನ್ನೊಂದು ಇಂಟ್ರಾ ಕಾಸ್ಟ್ ಐತಿ. ಫೈನ್, ಒಂದು ಇಂಟರ್ ಕಾಸ್ಟ್ ಐತಿ, ಇನ್ನೊಂದು ಇಂಟ್ರಾ ಕಾಸ್ಟ್. ಇಂಟರ್ ಅಂತಂದ್ರೆ ಬಿಟ್ವೀನ್ 2 ಕಾಸ್ಟ್ ಒಂದು ಐತಿ, ಇನ್ನೊಂದು ಕಾಸ್ಟ್ 2 ಅಂತ ಐತಿ. ಇವೆರಡರ ನಡಕ್ಕೆ ಮ್ಯಾರೇಜ್ ಆಯ್ತಪ್ಪ ಅಂತಂದ್ರೆ ದಟ್ ಈಸ್ ಕಾಲ್ಡ್ ಎಸ್ ಇಂಟರ್ ಕಾಸ್ಟ್. ಒಂದೇ ಕಾಸ್ಟ್ ಐತಿ, ಅದರೊಳಗನೆ ಮ್ಯಾರೇಜ್ ಆತಪ್ಪ ಅಂದರೆ ದಟ್ ಈಸ್ ಕಾಲ್ಡ್ ಎಸ್ ಇಂಟ್ರಾ ಕಾಸ್ಟ್. ಅರ್ಥ ಆಯ್ತಾ? ಆ್ಯಂಡ್ SC/ST ವಿಡೋ ಮ್ಯಾರೇಜ್ ಅಂತಂತಂದ್ರೆ ಬೇಸಿಕಲಿ ವಿಡೋ ಇಸ್ ಅ ವುಮನ್ ಹೂ ಹ್ಯಾಸ್ ಲಾಸ್ಟ್ ಹರ್ ಹಸ್ಬೆಂಡ್. ಫೈನ್, ಆ ವಿಡೋ ಮ್ಯಾರೇಜಿಗೆ ಏನು ಮಾಡಕತ್ತಾರ, 3 ಲಕ್ಷ ರೂಪೀಸನ್ನು ಕರ್ನಾಟಕ ಗೌರ್ಮೆಂಟ್ ಕೊಡಕತ್ತೈತಿ. ನೆಕ್ಸ್ಟ್ ನನ್ನ ಗುರುತು ಎದಕ್ಕಪ್ಪ ಅಂತಂದ್ರೆ ನಿಮ್ಮ ಗೌರ್ಮೆಂಟ್ ಡಾಕ್ಯುಮೆಂಟ್ಸನ್ನು ಸೆಕ್ಯೂರ್ ಮಾಡ್ಕೊಳಕ್ಕೆ. ಯಾರ್ದು? ಬೇಸಿಕಲಿ ಪೀಪಲ್ ಹೂ ಬಿಲಾಂಗ್ ಟು ಶೆಡ್ಯೂಲ್ ಕಾಸ್ಟ್ ಆ್ಯಂಡ್ ಶೆಡ್ಯೂಲ್ ಟ್ರೈಬ್ಸ್. ಫೈನ್, ಎಲ್ಲಿ ಸೆಕ್ಯೂರ್ ಮಾಡ್ಬೇಕು ಅವ್ರದ್ದು? ಡಿಜಿ ಲಾಕರ್ ಆ್ಯಪ್ ಅಂತ ಬರ್ತೈತಿ. ಫೈನ್, ಹೋಗಿ ಚೆಕ್ ಮಾಡಿರಿ, ನಿಮ್ದೆಲ್ಲ ಡಾಟಾನೂ ಸಿಗ್ತೈತೆ ಅದರೊಳಗಡೆ. ಫ್ರಮ್ ಯುವರ್ ಬರ್ತ್ ಸರ್ಟಿಫಿಕೇಟ್ ಟು ಯುವರ್ UG ಆ್ಯಂಡ್ PG ಸರ್ಟಿಫಿಕೇಟ್ಸ್ ಎಲ್ಲನೂ ಸಿಗ್ತೈತಿ. ಫೈನ್, ಅದರೊಳಗಡೆ ಅವ್ರದ್ದು ಎಲ್ಲ ಡಾಕ್ಯುಮೆಂಟ್ಸನ್ನು ಸೆಕ್ಯೂರ್ ಮಾಡಿಸ್ಬೇಕು ಅನ್ನೋ ಸ್ಕೀಮ್ ಹೆಸರೇನು ನನ್ನ ಗುರುತು. ಹೌದಾ? ನಿಮ್ಮ ಗುರುತನ್ನ ಎಲ್ಲಿಟ್ಟರೆ ನೀವು ಡಿಜಿ ಲಾಕರ್ದಾಗ ಇಟ್ಟಿರಿ ಅಂತ ನೆನ್ಪಿಟ್ಕೊಳ್ರಿ. ಫೈನ್, ನೆಕ್ಸ್ಟ್ ನೇರ ಸಾಲ ಯೋಜನೆ. ನೇರ ಸಾಲ ಏನಂದ್ರೆ ಡೈರೆಕ್ಟ್ ಲೋನ್ ಸ್ಕೀಮ್. ಸೊ ಯಾರಿಗೆ ಕೊಡಕತ್ತಾರ? ಬೇಸಿಕಲಿ ಅನ್ಎಂಪ್ಲಾಯ್ಡ್ SC ಇಂಡಿವಿಜುವಲ್ಸಿಗೆ ಕೊಡಕತ್ತಾರ. ಕೆಲಸ ಇಲ್ಲದೆ ಇರುವಂತಹ SC ಇಂಡಿವಿಜುವಲ್ಸಿಗೆ ಕೊಡಕತ್ತಾರ. ಲೋನ್ ಮತ್ತು ಸಬ್ಸಿಡಿ ಮುಖಾಂತರ ಕೊಡಕತ್ತಾರ. 1 ಲ್ಯಾಕ್ ಲೋನ್ ಕೊಟ್ರಂತಂದ್ರೆ ಅದರೊಳಗಡೆ 50,000 ಸಬ್ಸಿಡಿ ಆಕೈತಿ. ಆ್ಯಂಡ್ ಇಟ್ ಈಸ್ ಟು ಎಸ್ಟಾಬ್ಲಿಷ್ ಅ ಸ್ಮಾಲ್ ಬಿಸ್ನೆಸ್. ಏನಾದರೂ ಸಣ್ಣ ಪುಟ್ಟ ಬಿಸ್ನೆಸ್ಸನ್ನು ಅವ್ರು ಸ್ಟಾರ್ಟ್ ಮಾಡ್ಕೋಬೋದು. ನೆಕ್ಸ್ಟ್ ಮೈತ್ರಿ ಸ್ಕೀಮ್ ಒಳಗಡೆ ಜೆಂಡರ್ ಮೈನಾರಿಟೀಸ್, ಬೇಸಿಕಲಿ ಟ್ರಾನ್ಸ್ಜೆಂಡರ್ಸ್ LGBTQIA+, ಲೆಸ್ಬಿಯನ್, ಗೇ, ಬೈಸೆಕ್ಷುವಲ್, ಟ್ರಾನ್ಸ್ಜೆಂಡರ್, ಕ್ವೇರ್, ಇಂಟರ್ಸೆಕ್ಸ್ ಆ್ಯಂಡ್ ಅಸೆಕ್ಷುವಲ್, ಇವೆಲ್ಲ ಕಮ್ಯುನಿಟೀಸನ್ನು ಏನಂತ ಕರಿತೀವಿ? ಜೆಂಡರ್ ಮೈನಾರಿಟೀಸ್ ಅಂತ ಕರಿತೀವಿ. ಈ ಜೆಂಡರ್ ಮೈನಾರಿಟಿ ಪೀಪಲಿಗೆ ಮಂತ್ಲಿ 1,200 ರೂಪೀಸನ್ನು ಪೆನ್ಷನ್ ಆಗಿ ಕರ್ನಾಟಕ ಗೌರ್ಮೆಂಟ್ ಕೊಡಾಕತ್ತೈತಿ. ನೆಕ್ಸ್ಟ್ ರೂರಲ್ ಇನೋವೇಷನ್ ಫಂಡನ್ನು ಯಾಕೆ ತೊಗೊಂಬಂದಾರ ಅಂತಂದ್ರೆ ಬೇಸಿಕಲಿ ಯಾವ್ಯಾವ ಬಿಸ್ನೆಸಸ್ ಆರ್ ಸ್ಟಾರ್ಟಪ್ಸ್ ರೂರಲ್ ಏರಿಯಾಸ್ದಾಗ ಏನಾದರೂ ಪ್ರಾಬ್ಲಮ್ ಸಾಲ್ವಿಂಗ್ ಕೆಲಸ ಮಾಡ್ತಾವಲ್ಲ ಅಂಥವ್ರಿಗೆ 5 crore ಇನ್ವೆಸ್ಟ್ಮೆಂಟನ್ನು ಕೊಡ್ಬೇಕಂತ ಐತಿ ಕರ್ನಾಟಕ ಗೌರ್ಮೆಂಟ್. ಫಾರ್ ದ್ಯಾಟ್ ದೇ ಹ್ಯಾವ್ ಇನ್ವೆಂಟೆಡ್ ಅ ನ್ಯೂ ಸ್ಕೀಮ್ ಕಾಲ್ಡ್ ಆಸ್ ರೂರಲ್ ಇನೋವೇಷನ್ ಫಂಡ್. ಯಾಕಂದ್ರೆ ರೂರಲ್ ಏರಿಯಾದಾಗ ಇನೋವೇಷನ್ ಮಾಡಕತ್ತಾರಲ್ಲ ಆ ಕಂಪ್ನೀಸ್, ದಟ್ ಇಸ್ ವೈ ರೂರಲ್ ಇನೋವೇಷನ್ ಫಂಡ್. ಚಲೋ, ಲೆಟ್ಸ್ ಮೂವ್ ಅಹೆಡ್. ನೆಕ್ಸ್ಟ್ ವೆರಿ ಸಿಂಪಲ್, ಹಸಿರು ಸಾಫ್ಟ್ವೇರ್ ಎದಕ್ಕೆ ಐತಪ್ಪ ಅಂದ್ರೆ ಇದನ್ನು ಓದ್ಕೊಳ್ರಿ ನೀವೇ ಮುಂದೆ. ಫುಲ್ ಫಾರ್ಮ್. ಇದನ್ನು ಡೈರೆಕ್ಟ್ ಫುಲ್ ಫಾರ್ಮ್ ಕೇಳೋದು ಡೌಟು, ಇದನ್ನು ನೆನ್ಪಿಟ್ಕೊಳ್ರಿ ಮೇನ್. ಹಸಿರು ಸಾಫ್ಟ್ವೇರ್ ಎದಕ್ಕಪ್ಪ ಅಂದ್ರೆ ಬೆನಿಫಿಷರಿ ಓರಿಯೆಂಟೆಡ್ ಸ್ಕೀಮ್ ಆಫ್ ಫಾರ್ಮರ್ಸ್. ತೀತಾ ಯಾರ್ಯಾರಿಗೆ ಯಾವ್ಯಾವ ಸ್ಕೀಮ್ ಹೊಂಟೈತಿ ಚೆಕ್ ಮಾಡ್ಕೊಳಕ್ಕೆ, ಅದನ್ನೆಲ್ಲ ಹ್ಯಾಂಡಲ್ ಮಾಡೋಕೆ ಈ ಸಾಫ್ಟ್ವೇರ್ ಐತಿ. ನೆಕ್ಸ್ಟ್ ಫ್ರೂಟ್ಸ್ ಸಾಫ್ಟ್ವೇರ್ ಎದಕ್ಕಂತಂದ್ರೆ ಫಾರ್ಮರ್ಸದ್ದು ಡಾಟಾನ ಆರ್ಗನೈಸ್ ಮಾಡೋಕೆ, ಸ್ಕ್ರೂಟನೈಸ್ ಮಾಡೋಕೆ, ಯಾರಿಗೆ ಯಾವ ಸ್ಕೀಮ್ ಒಳಗಡೆ ಬೆನಿಫಿಟ್ ಸಿಗ್ತೈತಿ ಅಂತ ನೋಡ್ಕೊಳಕ್ಕೆ ಇರುವಂಥ ಸಾಫ್ಟ್ವೇರ್ ಯಾವುದು ಅಂತಂದ್ರೆ ಫ್ರೂಟ್ಸ್ ಸಾಫ್ಟ್ವೇರ್. ಎಲ್ಲ ಫಾರ್ಮರ್ಸು ಕೂಡ ಈ ಸಾಫ್ಟ್ವೇರ್ ಒಳಗೆ ತಮ್ಮ ರಿಜಿಸ್ಟ್ರೇಷನನ್ನು ಮಾಡಿಸ್ಬೇಕು. ನೆಕ್ಸ್ಟ್ ಕನ್ನಡ ಕಸ್ತೂರಿ ಎದಕ್ಕಪ್ಪ ಅಂತಂದ್ರೆ ಟ್ರಾನ್ಸ್ಲೇಷನ್ ಸಾಫ್ಟ್ವೇರ್. ಅದು ಎದಕ್ಕೆ ಟ್ರಾನ್ಸ್ಲೇಷನ್ ಸಾಫ್ಟ್ವೇರು? ಏನಾದರೂ ಇಂಗ್ಲೀಷ್ ಇತ್ತಪ್ಪ, ಫೈನ್ ಹಿಂದಿ ಇತ್ತು, ಏನಾದರೂ ಒಂದು ಡಾಕ್ಯುಮೆಂಟ್ ಇತ್ತು ಅಂದ್ರೆ ಅದನ್ನು ಕನ್ನಡ ಟ್ರಾನ್ಸ್ಲೇಟ್ ಮಾಡೋಕ್ಕೆ ಯೂಸ್ ಮಾಡ್ತೇವೆ ನಾವು. ಕಾಲ್ಡ್ ಎಸ್ ಕನ್ನಡ ಕಸ್ತೂರಿ. ಸ್ಪೈಸ್ ಪಾರ್ಕನ್ನು ಎಸ್ಟಾಬ್ಲಿಷ್ ಮಾಡ್ಬೇಕಂತಂದ್ರೆ ಎಲ್ಲಿ ಮಾಡ್ಬೇಕಂತಾರೆ? ದಿಸ್ ಈಸ್ ಎಕ್ಸ್ಟ್ರಾ ಟಾಪಿಕ್ಸ್, ಓಕೆ, ದಿಸ್ ಈಸ್ ಎಕ್ಸ್ಟ್ರಾ, ರಿಮೆಂಬರ್ ಇಟ್. ಸ್ಪೈಸ್ ಪಾರ್ಕನ್ನು ಎಸ್ಟಾಬ್ಲಿಷ್ ಮಾಡ್ಬೇಕಂತಾರೆ ಎಲ್ಲಿ ಮಾಡ್ಬೇಕಂತಂದ್ರೆ ಚಿಕ್ಕಮಂಗ್ಳೂರದಾಗ ಮಾಡ್ಬೇಕಂತಂದ್ರೆ. ಯಾಕೆ? ಚಿಕ್ಕಮಂಗ್ಳೂರು ಈಸ್ ಫೇಮಸ್ ಫಾರ್ ಸ್ಪೈಸಸ್ ಆ್ಯಂಡ್ ಕಾಫಿ. ಫೈನ್, ಸೊ ಅದಕ್ಕೋಸ್ಕರ ಅಲ್ಲೇ ಸ್ಪೈಸ್ ಪಾರ್ಕನ್ನು ಮಾಡ್ಬೇಕಂತಂದ್ರೆ. ನೆಕ್ಸ್ಟ್ ಕರ್ನಾಟಕ ಅಲೆಮಾರಿ ಆಯೋಗ. ಅಲೆಮಾರಿ ಅಂತಂದ್ರೆ ಯಾರು? ಬೇಸಿಕಲಿ ಅ ಪರ್ಸನ್ ಹೂ ಡಸಂಟ್ ಸ್ಟೇ ಇನ್ ಒನ್ ಪ್ಲೇಸ್, ನೋಮ್ಯಾಡ್ ಅಂತ ಕರಿತೇವೆ. ಒಂದೇ ಕಡೆ ಇರೋದಿಲ್ಲ, ಇಲ್ಲಿಂದ ಅಲ್ಲೇ ಅಲ್ಲಿಂದ ಇಲ್ಲೇ ಹೋಗೋದು ಮಾಡ್ತಿರ್ತಾರೆ. ಸೊ ಕರ್ನಾಟಕ ಅಲೆಮಾರಿ ಆಯೋಗ ಎದಕ್ಕೈತೆ ಅಂತಂದ್ರೆ ಸೋಷಿಯೋ ಎಕನಾಮಿಕ್ ಸ್ಟೇಟಸನ್ನು ನೋಡೋಕೆ. ಫೈನ್, ಅವ್ರ ಎಕನಾಮಿಕ್ ಸ್ಟೇಟಸ್ ಹೆಂಗೈತಿ, ಅವ್ರ ಸೋಷಿಯಲ್ ಸ್ಟೇಟಸ್ ಹೆಂಗೈತಿ ಅದನ್ನು ಚೆಕ್ ಮಾಡೋಕೆ. ಯಾರ್ದು? ನೋಮ್ಯಾಡಿಕ್ ಆ್ಯಂಡ್ ಸೆಮಿ ನೋಮ್ಯಾಡಿಕ್ ಕಮ್ಯುನಿಟೀಸ್. ಫೈನ್, ಯಾವ ಸೆಮಿ ನೋಮ್ಯಾಡಿಕ್ ಆ್ಯಂಡ್ ನೋಮ್ಯಾಡಿಕ್ ಕಮ್ಯುನಿಟೀಸ್ ನೆನಪದವನ? ಸೆಮಿ ನೋಮ್ಯಾಡಿಕ್ ಆ್ಯಂಡ್ ನೋಮ್ಯಾಡಿಕ್ ಕಮ್ಯುನಿಟೀಸ್ ಅದಾವನ್ ಕರ್ನಾಟಕದಾಗ. ರಿಮೆಂಬರ್ ಒನ್ ಸಚ್ ಕಮ್ಯುನಿಟಿ, ಬಂಜಾರ. ಫೈನ್, ರಿಮೆಂಬರ್ ಇಟ್. ನೆಕ್ಸ್ಟ್ ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ. ದಿಸ್ ಈಸ್ ಒನ್ ಸಚ್ ಎಂಟಿಟಿ ವಿಚ್ ಈಸ್ ಮೇನ್ಲಿ ಎಸ್ಟಾಬ್ಲಿಷ್ ಟು ಕಮೆಮರೇಟ್ ದಿ 50 years ಆಫ್ ರೀನೇಮಿಂಗ್ ಅವರ್ ಸ್ಟೇಟ್. ತೀತಾ ನಮ್ಮ ಸ್ಟೇಟನ್ನು ಕರ್ನಾಟಕ ಅಂತ ಹೆಸರಿಟ್ಟು 50 ವರ್ಷ ಆಗೈತಿ. ಅದಕ್ಕೋಸ್ಕರ ಹೆಸರಾಯಿತು ಕನ್ನಡ ಉಸಿರಾಗಲಿ ಕನ್ನಡ ಅನ್ನೋ ಒಂದು ಫಂಕ್ಷನನ್ನು ಅಥವಾ ಒಂದು ಪ್ರೋಗ್ರಾಮನ್ನು ಕರ್ನಾಟಕ ಗೌರ್ಮೆಂಟ್ ನಡೆಸಾಕತೈತಿ. ಈಸ್ ಇಟ್ ಕ್ಲಿಯರ್? ಸೊ ವಿತ್ ದಿಸ್ ವಿ ಹ್ಯಾವ್ ಕಂಪ್ಲೀಟೆಡ್ ಆಲ್ ದಿ ಸ್ಕೀಮ್ಸ್ ಆಫ್ ಕರ್ನಾಟಕ.
all the important schemes of Karnataka. Fine, all the important schemes of Karnataka. These 3 videos, according to me, will suffice. ಇಷ್ಟು ಸಾಕು ಅಂತ ನಾನು ಅನ್ಕೋತೀನಿ. ಇಲ್ಲಪ್ಪ ನನಗೆ ಇದಕ್ಕಿಂತ ಜಾಸ್ತಿ ಸ್ಕೀಮ್ಸ್ ಬೇಕು ಅಂತಂತಾರೆ, ಯು ಕ್ಯಾನ್ ಗೋ ಹೆಡ್ ಆ್ಯಂಡ್ ರೀಡ್ ದೆಮ್. ಫೈನ್, ಓದೋದಕ್ಕೆ ಯಾವತ್ತೂ ಬೇಡ ಅನ್ನಕ್ಕೆ ಬರೋದಿಲ್ಲ. ಫೈನ್, ಸೊ ಪ್ಲೀಸ್ ಗೋ ಹೆಡ್, ರೀಡ್ ಇಫ್ ಯು ವಾಂಟ್ ಟು ರೀಡ್. ಬಟ್ ಟೈಮ್ ಕಮ್ಮಿ ಇರೋದ್ರಿಂದ ಐ ವಿಲ್ ಆಸ್ಕ್ ಯು ಟು ಸ್ಟಿಕ್ ಆನ್ ಟು ದೀಸ್ ಡಾಕ್ಯುಮೆಂಟ್ಸ್. ಫೈನ್, ಸೊ ಥ್ಯಾಂಕ್ ಯು ಅಗೇನ್ ಫಾರ್ ದಿ 1000 subscribers. Fine, in the next video we will start with some other topic. Fine, until then, goodbye, sayonara. So please subscribe, whatever.